ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಮೊದಲನೇದಾಗಿ ಆಹಾರ ಪದ್ಧತಿಯಲ್ಲಿ ಸಾತ್ವಿಕ, ರಾಜಸ, ತಾಮಸ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆ ಯಜ್ಞಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಯ, ವಾಚ, ಮನಸ ಹೇಗಿರುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೇನೆ ಈಗ ಸಾತ್ವಿಕ, ರಾಜಸ ಮತ್ತೆ ತಾಮಸದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಸಾತ್ವಿಕವಾದ ಯಜ್ಞ ಹೇಗಿರುತ್ತೆ, ತಾಮಸವಾದ ಯಜ್ಞ ಇರುತ್ತೆ, ಹಾಗೆ ರಾಜಸವಾದ ಯಜ್ಞ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಹಾಗೇನೆ ಕಾಯ, ವಾಚ, ಮನಸ ಮೂರಿರುತ್ತೆ. ಕಾಯದಲ್ಲೂ ಸಾತ್ವಿಕ, ರಾಜಸ, ತಾಮಸ, ವಾಚಾದಲ್ಲೂ ಸಾತ್ವಿಕ, ರಾಜಸ, ತಾಮಸ, ಹಾಗೆ ಮಾನಸಿಕವಾಗಿಯೂ ಸಾತ್ವಿಕ, ರಾಜಸ, ತಾಮಸ ಯಜ್ಞಗಳು ಇರ್ತಾ ಹೋಗತ್ತೆ. ಅದೇ ರೀತಿ ಈಗ ನಮ್ಗೆ ತಪಸ್ಸಿನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಈಗ ಯಜ್ಞದ ಬಗ್ಗೆ ತಿಳ್ಕೊಂಡಾಗಿದೆ, ಈಗ ತಪಸ್ಸಿನ ಬಗ್ಗೆ, ಆಹಾರದ ಬಗ್ಗೆ ತಿಳ್ಕೊಂಡ್ವಿ, ಹಾಗೆ ಯಜ್ಞದ ಬಗ್ಗೆ ತಿಳ್ಕೊಂಡ್ವಿ. ಈಗ ತಪಸ್ಸಿನಲ್ಲಿ ಹೇಗಿರುತ್ತೆ ಅನ್ನೋ ವಿಚಾರವನ್ನ ನಾವು ವಿವರಣೆಯಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಭಗವಂತ ಹೇಳ್ತಾ ಹೋಗ್ತಾನೆ, ಶ್ರದ್ಧೆಯಿಂದ ಪರಯ ದಿವ್ಯವಾದ ತಪಂ ಆಚರಿಸಲ್ಪಟ್ಟ ತಪಸ್ಸು, ತತ್ ಅದು, ವಿಧಾನಂ ಮೂರು ಬಗೆಯದ್ದು, ನರೈ ಮನುಷ್ಯರಲ್ಲಿ, ಅಫಲ ಅಭಿಕಾಂಕ್ಷಿವಿಹಿ ಅಂದ್ರೆ ಫಲಾಕಾಂಕ್ಷೆ ಇಲ್ಲದೆ, ಯಜ್ಞೆ ತೊಡಗಿರುವುದರಿಂದ, ಸಾತ್ವಿಕ ಗುಣದಲ್ಲಿ ಇರುವಂತಹವರು, ಪರಿಚಕ್ಷತೆ ಎಂದು ಪರಿಗಣಿಸಲಾಗುತ್ತದೆ. ಅಂದ್ರೆ ನಾವು ಯಾವುದೇ ರೀತಿಯಾದಂತಹ ತಪಸ್ಸನ್ನ ಮಾಡಬೇಕಾದ್ರೂ ಸಹ ನಮಗೆ ಯಾವುದೇ ರೀತಿಯಾದಂತಹ ಆಕಾಂಕ್ಷೆಗಳು ಇರಬಾರ್ದು. ಈಗ ಕಾಯ, ವಾಚ, ಮನಸ, ನೀವು ಯಾವುದೇ ರೀತಿಯಾದ ತಪಸ್ಸನ್ನ ಮಾಡ್ಲಿ, ಅದಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅಪೇಕ್ಷಣೆ ಇರಬಾರ್ದು. ಉದಾಹರಣೆ, ಈಗ ಕಾಯ ಅಂತ ತಗೊಂಡಾಗ ನಾವು ಮನೆಯಲ್ಲಿ ಯಾವುದೋ ಒಂದು ಕೆಲಸವನ್ನ ಮಾಡ್ತೀವಿ. ಮನೆಗೆ ಎಲ್ಲ ಕೆಲಸವೂ ಸಹ ತಪಸ್ಸಿಗೆ ಸಮ. ಅದು ಅದರಿಂದ ಯಾವುದೇ ರೀತಿಯಾದಂತಹ ಫಲಾಪೇಕ್ಷಣೆ ನಮಗೆ ಇರಬಾರ್ದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಸಾತ್ವಿಕವಾದ ತಪಸ್ಸು ಅಥವಾ ಸಾತ್ವಿಕರು ಮಾಡುವಂತಹ ತಪಸ್ಸು ಹೇಗಿರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಹೇಳ್ತಾ ಹೋಗ್ತಾರೆ, ಶ್ರದ್ಧೆಯ ಪರಯ ಅಂದ್ರೆ ಬಹಳ ಶ್ರದ್ಧೆಯಿಂದ ಇರುತ್ತೆ. ಶ್ರದ್ಧೆ ಈಸ್ ನಥಿಂಗ್ ಬಟ್ ನಂಬಿಕೆ. ಅವ್ರು ಯಾವ ಕೆಲಸವನ್ನ ಮಾಡ್ತಾರೆ ಆ ಕೆಲಸದಲ್ಲಿ ಅವರಿಗೆ ನಂಬಿಕೆ ಇರುತ್ತೆ. ಅವ್ರು ಏನ್ ಮಾತಾಡ್ತಾರೆ ಅದರ ಮೇಲೆ ಅವರಿಗೆ ನಂಬಿಕೆ ಇರುತ್ತೆ. ಹಾಗೆ ಅವರ ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇರುತ್ತೆ. ಕಾಯ, ವಾಚ, ಮನಸ ಎಲ್ಲವುದರ ಬಗ್ಗೆ ಅವರಿಗೆ ವಿಶೇಷವಾಗಿ ನಂಬಿಕೆ ಇರ್ತಾ ಹೋಗುತ್ತೆ. ಹಾಗೇನೆ ಅಫಲಾಕಾಂಕ್ಷಿಭಿರ್ ಅಂದ್ರೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಈಗ ಯಾವುದೋ ಒಂದು ಅಡಿಗೆಯನ್ನ ಮಾಡ್ತೀವಿ, ಯಾವುದೋ ಒಂದು ಕೆಲಸವನ್ನ ಮಾಡ್ತೀವಿ, ಅಥವಾ ಯಾವುದೋ ಒಂದು ಗುರು ಹಿರಿಯರ ಸೇವೆಯನ್ನ ಮಾಡ್ತೀವಿ, ಅವ್ರು ನನ್ನನ್ನ ಮೆಚ್ಚಲಿ ಅನ್ನೋ ಒಂದು ದೃಷ್ಟಿ ನಮಗೆ ಇರಲೇಬಾರ್ದು. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಸಾಕೋದಿರ್ಬೋದು, ಗಂಡನ ಸೇವೆ ಮಾಡೋದಿರ್ಬೋದು, ಅತ್ತೆ ಮಾವಂದಿರ ಸೇವೆ ಇರಬಹುದು, ಅಪ್ಪ ಅಮ್ಮನ ಸೇವೆ ಇರ್ಬೋದು, ಗುರು ಹಿರಿಯರ ಸೇವೆ ಇರ್ಬೋದು. ಅದರಿಂದ ನನಗೇನೋ ಫಲಾಪೇಕ್ಷೆ ಇದೆ ಅಂತ ನಾವು ಖಂಡಿತವಾಗ್ಲೂ ಮಾಡಬಾರ್ದು. ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆನೆ ಇಲ್ಲದೆ ನಾವು ಕೆಲಸವನ್ನ ಮಾಡಬೇಕು. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ದೇವರಲ್ಲಿ ಪ್ರೀತಿ ಇರುತ್ತೆ. ಅಂದ್ರೆ ಪರಯಾ ಶ್ರದ್ಧಾಹ ಅಂದ್ರೆ ನಂಬಿಕೆ, ಪ್ರತಿಯೊಂದರಲ್ಲಿ ನಂಬಿಕೆ. ನಾನು ಹೇಳದ್ನಲ್ಲ, ಕಾಯಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಅವರಿಗೆ ನಂಬಿಕೆ ಇರುತ್ತೆ. ನಂಬಿಕೆ ಅಂತ ತಕ್ಷಣ ನಮ್ಗೆ ಎರಡು ರೀತಿಯಾದಂತಹ ನಂಬಿಕೆಗಳು ನೆನಪಿಗೆ ಬರ್ತಾ ಹೋಗುತ್ತೆ. ಒಂದು ನಿಜವಾದ ನಂಬಿಕೆ, ಇನ್ನೊಂದು ಮೂಢನಂಬಿಕೆ. ನಿಜವಾದ ನಂಬಿಕೆ ಅಂದ್ರೆ, ಇಲ್ಲ ಭಗವಂತ ಇದ್ದೇ ಇದ್ದಾನೆ, ಇದರಲ್ಲಿ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ, ಹಾಗಾಗಿ ನಾನು ಈ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ, ಗುರು ಹಿರಿಯರ ಭಕ್ತಿಯನ್ನ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರುತ್ತೆ. ಅದು ನಿಜವಾದ ನಂಬಿಕೆ. ಇನ್ನೊಂದು ಮೂಢನಂಬಿಕೆ
ಅವ್ರಿಗೆ ಕೇಳಿ ಯಾಕೆ ಮಾಡ್ತಿದ್ದೀರಾ ಅಂತ ಅಂದ್ರೆ ಗೊತ್ತಿಲ್ಲ. ಈಗ ಏನೋ ಒಂದು ಇಲ್ಲ, ಈ ಹಬ್ಬವನ್ನ ಹೀಗೇ ಮಾಡಬೇಕು ಅಂತ ಕೆಲವು ಮೂಢಾಚರಣೆಗಳು ಬಂದ್ಬಿಟ್ಟಿರುತ್ತೆ. ಯಾಕೆ ಮಾಡ್ತೀರಾ ಅಂತ ಕೇಳಿದ್ರೆ ಅವರಲ್ಲಿ ಸಿಗುವಂತಹ ಉತ್ತರ ಗೊತ್ತಿಲ್ಲ. ಇದಕ್ಕೆ ತುಂಬಾ ಸುಂದರವಾದ ಕಥೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ರು ಅವರ ತಂದೆಯ ಶ್ರಾದ್ದವನ್ನ ಮಾಡ್ತಾ ಇರ್ತಾರೆ. ಶ್ರಾದ್ದ ಅಂದ್ರೇನೆ ಶ್ರದ್ಧೆ. ಅಂದ್ರೆ ದೇವರ ಪೂಜೆಗಿಂತಲೂ ವಿಶೇಷವಾಗಿ ಶ್ರದ್ಧೆ ಅಲ್ಲಿ ಇರಬೇಕು, ನಂಬಿಕೆ ಇರಬೇಕು. ಹಾಗಾಗಿ ಅದನ್ನ ಶ್ರಾದ್ದ ಅಂತ ಕರೀತಾ ಹೋಗ್ತಾರೆ. ಆ ಶ್ರಾದ್ದವನ್ನ ಮಾಡ್ಬೇಕಾದ್ರೆ ಆ ಪುರೋಹಿತರು ಮಂತ್ರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೇಳಿದಾಗ ಇಲ್ಲ ಇಲ್ಲ ಇಲ್ಲ, ಇರಿ ಇರಿ, ನಮ್ಮನೇಲಿ ಒಂದು ಪದ್ಧತಿ ಇದೆ. ಏನ್ ಪದ್ಧತಿ ಇದೆ? ಒಂದು ಬೆಕ್ಕನ್ನ ಒಂದು ಬುಟ್ಟಿಯಲ್ಲಿ ಕೂಡ್ ಹಾಕ್ಬೇಕು. ಹೌದಾ? ನೋಡಿದ್ರೆ ಅವ್ರ ಮನೇಲಿ ಬೆಕ್ಕೇ ಇರೋದಿಲ್ಲ. ಇನ್ನೆಲ್ಲಿಂದನೋ ಹುಡ್ಕೊಂಡ್ ಬರ್ತಾರೆ ಬೆಕ್ಕನ. 1 ಗಂಟೆ ನಮ್ಮಲ್ಲಿ ಶ್ರಾದ್ದ ಮುಗಿಯೋವರೆಗೂ ಕೊಡಿ ಅಂತ ಹೇಳಿ ತಂದು ಮುಚ್ಚಿಟ್ಬಿಟ್ಟು ಶ್ರಾದ್ದವನ್ನ ಮಾಡ್ತಾರೆ. ಶ್ರಾದ್ದ ಎಲ್ಲ ಮುಗಿಯುತ್ತೆ. ಮುಗ್ದೋದ್ಮೇಲೆ ಅವ್ರು ಕೇಳ್ತಾರೆ, ಯಾಕೆ ಈ ರೀತಿ ಮಾಡಿದ್ರಿ? ಆಗ ಆ ವ್ಯಕ್ತಿ ಹೇಳ್ತಾರೆ, ನನಗ್ ಗೊತ್ತಿಲ್ಲ. ನಮ್ಮ ತಂದೆ ನಮ್ಮ ತಾತನ ಶ್ರಾದ್ದವನ್ನ ಮಾಡ್ಬೇಕಾದ್ರೆ ಈ ರೀತಿ ಮಾಡಿದ್ರು. ಇದು ನಮ್ಮ ಪದ್ಧತಿ ಅಂತ ಹೇಳ್ತಾರೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ಅವರ ಮನೇಲಿ ಬೆಕ್ಕಿ ಇರುತ್ತೆ. ಅಂದ್ರೆ ಅವರ ತಂದೆಯ ಶ್ರಾದ್ದವನ್ನ ಮಾಡ್ಬೇಕಾದ್ರೆ ಅವ್ರ ಮನೇಲಿ ಬೆಕ್ಕಿರುತ್ತೆ. ಆ ಬೆಕ್ಕೇನ್ ಮಾಡ್ತಿರುತ್ತೆ ಅಂದ್ರೆ, ಆ ಶ್ರಾದ್ದ ಕಾರ್ಯವನ್ನ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅಡ್ಡ ಅಡ್ಡ ಬರ್ತಾ ಇರುತ್ತೆ. ಬೆಕ್ಕು ಅಂದ್ರೆ ನಮಗ್ ಗೊತ್ತಲ್ವಾ, ಅದ್ರಲ್ಲೂ ಬೆಕ್ಕಿನ ಮರಿ ಇದ್ದಾಗಂತೂ ಎಷ್ಟು ತರ್ಲೆಯನ್ನ ಮಾಡುತ್ತೆ, ಎಷ್ಟು ತುಂಟಾಟವನ್ನ ಮಾಡುತ್ತೆ. ಹಾಗಾಗಿ ಅವರು ಮಡಿ ಇರುತ್ತೆ ಅಥವಾ ಅಡ್ಡ ಆಗುತ್ತೆ ಅಂತ ಅವ್ರೇನ್ ಮಾಡಿದಾರೆ, ಅದನ್ನ ಬುಟ್ಟಿಯಲ್ಲಿ ಕೂಡ್ ಹಾಕಿ ಶ್ರಾದ್ದ ಮುಗಿದ್ಮೇಲೆ ಬಿಟ್ಟಿದ್ದಾರೆ. ಅದು ಪಾಪ ಆ ಮಗುಗೆ ಗೊತ್ತಿಲ್ಲ. ಅವನು ಬೆಳೆದು ದೊಡ್ಡವನಾದ್ಮೇಲೆ ಅವರ ತಂದೆಯ ಶ್ರಾದ್ದವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಮೇಲೆ ಬೆಕ್ಕಿಲ್ಲ ಅಂದ್ರೂ ತಂದ್ಬಿಟ್ಟು ಕೌಚ್ ಹಾಕ್ತಾನೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ನಾವು ಯಾವ ಕಾರ್ಯವನ್ನ ಯಾಕೆ ಮಾಡ್ತಾ ಇದೀವಿ, ಹೇಗ್ ಮಾಡ್ತಾ ಇದೀವಿ ಎನ್ನುವಂತಹ ತಿಳುವಳಿಕೆ ಇರ್ಬೇಕು, ಮೂಢನಂಬಿಕೆ ಇರಬಾರ್ದು. ಹಿಂದಿನ ಕಾಲದಲ್ಲೂ ಅಷ್ಟೇ ನೋಡಿ, ಎಷ್ಟು ನಮ್ಮ ಆಚಾರ ವಿಚಾರಗಳು ಎಷ್ಟು ಸುಂದರವಾಗಿತ್ತು ಅಂತ ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಹಿರಿಯರು ಎಲ್ಲೇ ನದಿಯನ್ನ ಕಂಡ್ರೆ ಅಥವಾ ನೀರನ್ನ ಕಂಡ್ರೆ ಅದಕ್ಕೆ ದಕ್ಷಿಣೆಯನ್ನ ಹಾಕೋರು, ಕಾಯಿನ್ಸ್ ನ ಹಾಕೋರು, ನೋಟ್ ಅಲ್ಲ ಕಾಯಿನ್ಸ್ ಹಾಕೋರು. ಯಾಕೆ ಕಾಯಿನ್ಸ್ ಹಾಕ್ತಾ ಇದ್ರು ಅಂದ್ರೆ, ಇವಾಗ್ಲೂ ಅಷ್ಟೇ ಪಾಪ, ಅದು ಏನಕ್ಕೆ ಅಂತ ಗೊತ್ತಿಲ್ಲದೆ ಈಗ್ಲೂ ನೀ ನದಿ ಕಂಡ ತಕ್ಷಣ ಕಾಯಿನ್ಸ್ ಹಾಕ್ತಾರೆ. ಅದು ತಪ್ಪು. ಯಾಕೆ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ನಾಣ್ಯಗಳು ತಾಮ್ರದ್ದಾಗಿತ್ತು. ತಾಮ್ರವನ್ನ ನೀರಿಗೆ ಹಾಕಿದಾಗ ನೀರು ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಹಾಗಾಗಿ ಏನನ್ನೋರು ಅಂದ್ರೆ, ನೀರಿನ ಋಣವನ್ನ ತೀರಿಸ್ಬೇಕು. ಈಗ ಕಾವೇರಿ ಋಣ, ಗಂಗೆ ಋಣ, ಈ ರೀತಿ ಋಣ ಇರುತ್ತೆ, ಅದು ತೀರಿಸ್ಬೇಕು. ಅದಕ್ಕೋಸ್ಕರ ನಾನು ಒಂದು ಕಾಯಿನ್ ನ ಹಾಕ್ತೀನಿ. ಯಾಕೆಂದ್ರೆ ನೀರು ಪರಿಶುದ್ಧ ಆಗತ್ತೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನೀರು ಕಲುಷಿತ ನಮ್ಮಿಂದ ಆಗಿರಬಹುದು. ಅಟ್ಲೀಸ್ಟ್ ಈ ರೀತಿ ನಾನು ಕಾಯಿನ್ಸ್ ಹಾಕೋದ್ರಿಂದ, ಅಂದ್ರೆ ತಾಮ್ರದ ಕಾಯಿನ್ಸ್ ಹಾಕೋದ್ರಿಂದ ನೀರು ಪ್ಯೂರಿಫೈ ಆಗತ್ತೆ ನೋಡಿ. ಅವರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತವಾಗಿ ಹಾಕ್ತಾ ಇದ್ರು. ಆದ್ರೆ ಇವಾಗ ಯಾವ ರೀತಿ ಕಾಯಿನ್ಸ್ ಇದೆ? ಸ್ಟೀಲ್ದಿದೆ. ಸ್ಟೀಲ್ ಹಾಕೋದ್ರಿಂದ ಅದ್ರಲ್ಲಿ ನೀರು ಪ್ಯೂರಿಫೈ ಆಗತ್ತಾ? ಇಲ್ಲ. ಯಾರೋ ಒಬ್ರು ಹಾಕಿದ್ರು, ನಮ್ಮ ಅಜ್ಜ ಹಾಕ್ತಿದ್ರು, ನಮ್ಮ ಅಜ್ಜಿ ಹಾಕ್ತಿದ್ರು, ಇನ್ಯಾರೋ ಹಾಕ್ತಿದ್ರು, ನಾವು ಹಾಕ್ತಿವಿ. ಆದ್ರೆ ಹಿಂದಿನ ವೈಜ್ಞಾನಿಕ ತತ್ವವನ್ನ ತಿಳಿದು ನಾವು ಆ ಕಾರ್ಯವನ್ನ ಮುಂದುವರಿಸ್ಬೇಕು. ಅದಕ್ಕೆ ಹೇಳಿದ್ದು, ಇಲ್ಲಿ ನಂಬಿಕೆ ಇರ್ಬೇಕು, ಮೂಢನಂಬಿಕೆ ಇರಬಾರ್ದು. ಸುಮ್ಮನೆ ಅನಾವಶ್ಯಕವಾಗಿ ಎಷ್ಟೊಂದು ಮೂಢನಂಬಿಕೆಗಳನ್ನ ನಮಿಗ್ ನಾವೇ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಅಂದ್ರೆ ನಿಜಕ್ಕೂ ಸಹ ಬೇಜಾರಾಗತ್ತೆ. ಅಯ್ಯೋ ಭಗವಂತ, ನಿನ್ನ ಬಗ್ಗೆ ಈ ರೀತಿ ಎಲ್ಲ ತಪ್ಪು ತಿಳ್ಕೊಂಡಿದಾರಲ್ಲಪ್ಪ. ಹೆಚ್ಚು ಕಮ್ಮಿ 17 ಅಧ್ಯಾಯನು ಇನ್ನೊಂದ್ ಸ್ವಲ್ಪ ದಿನ ಮುಗಿದು ಹೋಗೋದಿಕ್ ಬಂತು. ಅಲ್ಲಿಗೆ ನಾವು 17 ಅಧ್ಯಾಯವನ್ನ ಭಗವಂತನ ಬಾಯಲ್ಲಿ ಕೇಳಿದೀವಿ. ಅವನೆಲ್ಲಾದ್ರೂ ಹೇಳಿದನ ಈ ರೀತಿ ಆಚಾರ ವಿಚಾರ ಎಲ್ಲಾ ಮಾಡಿ ಅಂತ? ಅಥವಾ ಹೋಮ ಹವನವನ್ನ ಮಾಡಿ ಅಂತ ಎಲ್ಲಾರು ಹೇಳಿದನ? ಎಲ್ಲೂ ಹೇಳಿಲ್ಲ. ಹೇಳಿರೋದೇನು? ನೀನು ಶ್ರದ್ಧೆಯಿಂದ ಮಾಡು. ನೀನು ಬೂಟಾಟಿಕೆಗಾಗಿ ಮಾಡ್ಬೇಡ, ಪ್ರದರ್ಶನಕ್ಕಾಗಿ ಮಾಡ್ಬೇಡ. ಆದ್ರೆ ಈಗಿನ ಸಮಾಜದಲ್ಲಿ ಅದೇ ಮುಖ್ಯ ಆಗೋಗ್ಬಿಟ್ಟಿದೆ. ಹಾಗೇನೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಮಾಡಲೇಬೇಕಾದಂತಹ ಕೆಲವು ಕರ್ತವ್ಯಗಳು
ಹೇಗೆ ಮಾಡ್ಬೇಕು ಅಂತ ಅಂದ್ರೆ ನಂಬಿಕೆಯಿಂದ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ತಂದೆ ತಾಯಿಯ ಸೇವೆ ಇರ್ಬೋದು, ಅತ್ತೆ ಮಾವನ ಸೇವೆ ಇರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷಣೆ ಇರಬಾರ್ದು. ಹಾಗೇನೆ ಅಫಲಾಕಾಂಕ್ಷಿಭಿ, ನಾನು ಆಗ್ಲೇ ಹೇಳಿದ ಹಾಗೆ ನನಗೇನು ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ಸೌಮ್ಯತ್ವ ಇರ್ಬೇಕು. ನಾವು ಮುಂಚೆನೆ ತಿಳ್ಕೊಂಡ್ಬಿಟ್ವಿ, ಸಾತ್ವಿಕರು ಅಂದ್ರೆ ಸೌಮ್ಯತ್ವ ಇರುತ್ತೆ, ಮೌನ ಇರುತ್ತೆ. ಮೌನ ಅಂದ್ರೆ ಏನು? ಮಾತನಾಡದೆ ಇರೋದಲ್ಲ, ಭಗವಂತನನ್ನ ಮನನ ಮಾಡ್ತಾನೇ ಇರೋದು. ಭಗವಂತ, ಇದ್ ನನ್ ಕರ್ತವ್ಯ ನೀನ್ ಕೊಟ್ಟಿದ್ಯಾ, ನಾನ್ ಮಾಡ್ತೀನಿ. ಭಗವಂತ, ಈ ಸೇವೆಗೆ ನೀನು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ಯಾ, ಹಾಗಾಗಿ ಮಾಡ್ತಾ ಇದ್ದೀನಿ. ಭಗವಂತ, ನಿನ್ನ ಇಚ್ಛೆ ಇದೆಯಾ, ನಿನಗಿದು ಮಾಡೋದ್ರಿಂದ ಪ್ರೀತಿ ಆಗತ್ತಾ, ಹಾಗಾಗಿ ನಾನು ಮಾಡ್ತೀನಿ. ಹೇಗೆ ಒಂದು ಹೆಣ್ಣು ಗಂಡನ ಮನೆಗೆ ಬಂದಾಗ ಗಂಡನ ಪ್ರೀತಿಗಾಗಿ ಎಲ್ಲವನ್ನ ಮಾಡ್ತಾ ಹೋಗ್ತಾಳೋ ಅಲ್ವಾ? ಅವಳಿಗೆಲ್ಲರೂ ಅಪರಿಚಿತರೆ, ಪರಿಚಯದ ವ್ಯಕ್ತಿ ಒಬ್ಬನೇ ಗಂಡ. ಅವನ ಖುಷಿಗಾಗಿ, ಅವನ ಸಂತೋಷಕ್ಕಾಗಿ ಎಲ್ಲವನ್ನ, ತನ್ನ ಹೆಸರನ್ನ ಬದಲಾಯಿಸಿಕೊಳ್ಳೋದ್ರಿಂದ ಹಿಡಿದು ಅವಳ ಏನು ಇಷ್ಟು ದಿನ ನಡ್ಕೊಂಡ್ ಬಂದಿದ್ಲೋ ಅದೆಲ್ಲವುದನ್ನ ಮೂಲೆ ಗುಂಪಿಗೆ ತಳ್ಳಿ ಅವರ ಮನೆಯ ಶಾಸ್ತ್ರ, ಅವರ ಮನೆಯ ಸಂಪ್ರದಾಯ, ಅವರ ಮನೆಯ ನಡೆ ನೋಡಿ ಎಲ್ಲವನ್ನ ಕಲ್ತ್ಕೊಳ್ತಾಳೆ. ಯಾಕೆ? ನನ್ನ ಗಂಡನಿಗೆ ಇಷ್ಟ ಆಗತ್ತೆ. ಅತ್ತೆಯನ್ನ ತುಂಬಾ ಪ್ರೀತಿಯಾಗಿ ನೋಡ್ಕೊಂತಾಳೆ, ನನ್ ಗಂಡಂಗೆ ಇಷ್ಟ ಆಗತ್ತೆ. ಅಥವಾ ಅವ್ರ ಮನೆಯ ಶಾಸ್ತ್ರ ಸಂಪ್ರದಾಯವನ್ನ ಕಲ್ತ್ಕೊಂತಾಳೆ, ಯಾಕೆ? ಗಂಡಂಗೆ ಇಷ್ಟ ಆಗತ್ತೆ. ಹೇಗೆ ಗಂಡನಿಗೆ ಇಷ್ಟ ಆಗುತ್ತೆ ಅಂತ ಒಂದು ಹೆಣ್ಣು ಮಗಳು ಎಲ್ಲವನ್ನ ಒಪ್ಕೊಳ್ತಾಳೋ, ಆ ರೀತಿ ನಾವೂ ಸಹ ಭಗವಂತನಿಗೆ ಇಷ್ಟ ಆಗತ್ತೆ. ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಭಗವಂತ ನಿನಗ್ ಪ್ರೀತಿ ಆಯ್ತಾ, ಅಷ್ಟು ಸಾಕು. ಬೇರೆ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗೆ ಐ ಡೋಂಟ್ ಕೇರ್. ಯಾಕೆ? ನಾನ್ ಮಾಡೋ ಕೆಲಸ ನಿನಗಿಷ್ಟ ಆದ್ರೆ ಸಾಕು. ನಾವ್ ಹೇಳಿದ್ವಲ್ಲ, ನಾವು ಮಾಡುವಂತಹ ಕೆಲಸ ಏನಿದೆ ಅದು ಇಬ್ಬರಿಗೆ ಇಷ್ಟ ಆದ್ರೆ ಸಾಕು. ಒಂದು ಆತ್ಮಕ್ಕೆ, ಇನ್ನೊಂದು ಪರಮಾತ್ಮನಿಗೆ. ಆತ್ಮಕ್ಕೆ ಒಪ್ಕೋಬೇಕು. ನನಗೆ ಅದರಿಂದ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇರಬಾರ್ದು. ಯಾಕೆ ರಿಗ್ರೆಟ್ಸ್ ಇರಬಾರ್ದು ಅಂದ್ರೆ, ನಮಗ್ ಗೊತ್ತಿಲ್ಲ ವೆನ್ ಈಸ್ ಮೈ ಲಾಸ್ಟ್ ಡೇ, ಲಾಸ್ಟ್ ಟೈಮ್. ನಮ್ಗೇನಾದ್ರು ಗೊತ್ತಿದ್ಯಾ? ಖಂಡಿತ ಗೊತ್ತಿಲ್ಲ. ಸೊ ಅಪ್ಪಿ ತಪ್ಪಿ ರಾತ್ರಿ ಮಲ್ಕೊಂಡು ನಾನು ಬೆಳಗ್ಗೆ ಎದ್ದೇಳಲಿಲ್ಲ ಅಂದ್ರೆ ನನ್ನ ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇರಬಾರ್ದು. ಅಯ್ಯೋ, ನಾನು ಈ ಕೆಲಸವನ್ನ ಮಾಡಬೇಕಾಗಿತ್ತು. ಇನ್ನೊಂದು ಭಗವಂತನಿಗೆ, ನಾನು ಇಲ್ಲಿಂದ ಭಗವಂತನನ್ನ ಎದುರಿಸಬೇಕಾದ್ರೆ ನಾನು ತಲೆ ತಗ್ಗಿಸ್ಬಾರ್ದು. ನೋಡು, ನೀನು ಮಾನವ ಜನ್ಮವನ್ನ ಕೊಟ್ಟಿದ್ದೆ ಮೋಕ್ಷವನ್ನ ಪಡೆಯೋದಿಕ್ಕೆ, ಮುಕ್ತಿಯನ್ನ ಪಡೆಯೋದಿಕ್ಕೆ. ಆದ್ರೆ ನಾನು ನನ್ನ ಕೈಯಾರ ಹಾಳು ಮಾಡ್ಕೊಳ್ತಾ ಇದ್ದೀನಲ್ಲ ಭಗವಂತ ಅಂತ ನಾನು ನನ್ನ ಭಗವಂತನ ಮುಂದೆ ನಿಂತ್ಕೊಂಡು ನಾನು ಕಣ್ಣೀರ್ ಹಾಕಬಾರ್ದು ಅಲ್ವಾ? ಧೈರ್ಯವಾಗಿ, ನೀನ್ ನನಗೆ ಮಾನವ ಜನ್ಮ ಕೊಟ್ಟಿದ್ದೆ ನೋಡು, ನೀನು ಹೇಳಿದ್ಯಲ್ಲ ಭಗವದ್ಗೀತೆಯ ಒಂದೊಂದು ನುಡಿಯನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ನನಗೆ ಗೊತ್ತಿರ್ಲಿಲ್ಲ, ನನ್ನಿಂದ ತಪ್ಪಾಗಿರ್ಬೋದು, ಆದ್ರೆ ಎಲ್ಲವನ್ನ ಸರಿ ಮಾಡ್ಕೊಂಡಿದ್ದೀನಿ. ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ನೀನು ನುಡಿದ ಹಾಗೆ ನಾನು ನಡೆದಿದ್ದೇನೆ. ಯಾರು ನುಡಿದ್ರು? ಭಗವಂತ ಭಗವದ್ಗೀತೆಯಲ್ಲಿ ಏನು 700 ಶ್ಲೋಕದ ಮೂಲಕ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ. ಅದನ್ನು ಅರ್ಥ ನಾನು ನಡೆದಿದ್ದೀನಿ, ತಿಳ್ಕೊಂಡಿದ್ದೀನಿ. ಸಾತ್ವಿಕತೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀನಿ. ಯಜ್ಞ ಅಂದ್ರೆ ಏನು, ತಪಸ್ಸು ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ನೀನು ಹೇಗೆ ನನ್ನನ್ನ ಪ್ರೀತಿ ಮಾಡ್ತೀಯ, ನನಗೆ ಪ್ರತಿಯೊಂದು ನನಗೆ ಗೊತ್ತಾಗಿದೆ. ಗೊತ್ತಾದ ಮೇಲೆ ನಿನಗೆ ಹೇಗೆ ಪ್ರೀತಿನೋ ಹಾಗೆ ನಾನು ಬದುಕಿದ್ದೀನಿ ಅಂತ ಅವನು ಮುಂದೆ ತಲೆ ಎತ್ತಿ ಹೇಳಬೇಕು ಅಲ್ವಾ? ಅದು ಬಿಟ್ಟು ಅವನು ಮುಂದೆ ಹೋಗಿ ತಲೆ ತಗ್ಸೋ ಅಂತ ಕೆಲಸ ಮಾಡಿದ್ವಿ ಅಂತ ಅಂದ್ರೆ ಎಷ್ಟು ತಪ್ಪಾಗತ್ತೆ ಅಲ್ವಾ? ತಲೆ ತಗ್ಸೋದು ಯಾವಾಗ? 2 ರೀತಿ. ಒಂದು ಭಕ್ತಿಯಿಂದ ತಲೆ ತಗ್ಗಿಸ್ತೀವಿ, ಇನ್ನೊಂದು ನಾನೇನಾದ್ರು ತಪ್ಪು ಮಾಡಿದ್ರೆ ತಲೆ ತಗ್ಗಿಸ್ತೀವಿ. ಭಕ್ತಿಯಿಂದ ಭಗವಂತನ ಮುಂದೆ ತಲೆ ಬಗ್ಗಿಸೋಣ, ಆದ್ರೆ ತಪ್ಪು ಮಾಡಿದ್ದೀನಿ ಅಂತ ಮಾತ್ರ ನಾವು ತಲೆ ತಗ್ಸೋದು ಬೇಡ. ಯಾಕೆ ಅಂದ್ರೆ ಅವನ ಅನುಗ್ರಹದಿಂದ, ಅವನ ಪ್ರೀತಿಯಿಂದ, ಅವನ ಆಸೆ ಆಕಾಂಕ್ಷೆಗಳಿಂದ, ಯಾಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಅವನು ಆರಿಸ್ಕೊಂಡ್ರೆ ಮಾತ್ರ ನಮಗೆ ಈ ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ.
ಹಾಗಿರ್ಬೇಕಾದ್ರೆ ನಮ್ಮನ್ನ ಆಯ್ಕೆ ಮಾಡಿ ಅವನೇ ನುಡಿದಂತಹ ಭಗವದ್ಗೀತೆಯ ಅರ್ಥವನ್ನ ನಮಗೆ ತಿಳಿಸ್ತಾ ಇದ್ದಾನೆ ಅಂದಾಗ ನಾವು ಅವನಿಗೆ ಇನ್ನೆಷ್ಟು ಪ್ರೀತಿಸಬಹುದು ಅಲ್ವಾ? ಹಾಗಾಗಿ ನಮ್ಮ ಈ ತಪಸ್ಸು ಏನಿದೆ ಇದು ಸಾತ್ವಿಕತೆಯಿಂದ ತುಂಬಿರ್ಬೇಕು. ಸಾತ್ವಿಕತೆ ಅಂದ್ರೆ ಕಾಯ, ವಾಚ, ಮನಸ 3 ರೀತಿಯಾಗಿಯೂ ಸಹ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ. ಕೆಲವರು ಕುಂಕುಮ ಕೊಡ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಎಸ್, ನಾನಿವತ್ತು ಇವರಿಗೆ ಕುಂಕುಮ ಕೊಡ್ತಾ ಇದ್ದೀನಿ. ಬಹುಶಃ ಇವರು ನನಗಿಂತ ಅದಕ್ಕಿಂತ ಕಾಸ್ಟ್ಲಿದೇನೋ ಕೊಡ್ತಾರೆ. ಅಥವಾ ಗಿಫ್ಟ್ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಎಸ್, ಈ ವ್ಯಕ್ತಿಗೆ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ರೆ ನನಗೆ ರಿಟರ್ನ್ ಅಲ್ಲಿ ಇದು ಸಿಕ್ಕುತ್ತೆ. ಇಲ್ಲ, ಯಾವುದೇ ರೀತಿಯಾದಂತಹ ನೀವು ಕೆಲಸ ಮಾಡ್ಬೇಕಾದ್ರೂ ಅದರಲ್ಲಿ ರಿಟರ್ನ್ಸ್ ನೀವು ಖಂಡಿತವಾಗ್ಲೂ ಮನಸ್ಸಿನಲ್ಲಿ ಇಟ್ಕೋಬೇಡಿ. ಅದಕ್ಕೆ ಇಲ್ಲಿ ಹೇಳ್ತಿರೋದು ಅಫಲಾಕಾಂಕ್ಷಿಭಿರ್ಯುಕ್ತೈ. ಯುಕ್ತೈ ಅಂತ ಅಂದ್ರೆ ದೇವರಲ್ಲಿ ಪ್ರೀತಿಯಿಂದ ನಾವು ಮಾಡ್ಬೇಕು. ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ ಮಾಡುವಂತಹ ಕೆಲಸಗಳು. ಇಲ್ಲಿ ತಪಸ್ಸು ಅಂದ್ರೆ ನೀವು ಯಜ್ಞಕ್ಕೆ ಕಾಡಿಗೆ ಹೋಗೇ ನೀವು ಮಾಡಬೇಕು ಅಂತ ಇಲ್ಲ. ವರ್ಷಾನುಗಟ್ಟಲೆ ದೇವರನ್ನ ನೆನಿಬೇಕಂತಿಲ್ಲ. ಭಗವಂತ ಹೇಳಿರೋದು ಕಲಿಯುಗದಲ್ಲಿ ತಪಸ್ಸು ಅಂತ ಅಂದ್ರೆ ವೆರಿ ಸಿಂಪಲ್. ನೀನು ಮಾಡುವ ಕೆಲಸವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಭಗವಂತನಿಗೆ ಹೇಳಬೇಕು, ಭಗವಂತ ನಾನು ನಿನ್ನನ್ನ ಪ್ರೀತಿಸುವಷ್ಟು ನನಗ್ ಶಕ್ತಿ ಕೊಡು. ಯಾಕೆಂದ್ರೆ ಅವನನ್ನು ಪ್ರೀತಿಸ್ಬೇಕು ಅಂದ್ರೂ ಅವ್ನು ನಮಗ್ ಶಕ್ತಿ ಕೊಡ್ಬೇಕು ರೀ. ಯಾಕೆಂದ್ರೆ ಈ ಭೂಲೋಕದಲ್ಲಿ ಏನಾಗೋಗ್ಬಿಡತ್ತೆ ಅಂತ ಅಂದ್ರೆ ಆಸೆ, ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಲ್ಲದೂ ನಮ್ಮನ್ನ ಸುತ್ತ ಹಾಕೊಂಡ್ಬಿಟ್ಟಿದೆ. ಅದು ಸಾಲದು ಅಂತ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ದೇವಿ ಬೇರೆ ಕೊಟ್ಬಿಟ್ಟಿದ್ದಾಳೆ ಅಲ್ವಾ? ಇದನ್ನೆಲ್ಲಾ ಬಿಡಿಸ್ಕೊಂಡು ಅವನನ್ನ ನೆನಿಬೇಕು ಅಂದ್ರೆ ನಮಗೆ ಎಷ್ಟು ಕಷ್ಟ ಅಲ್ವಾ? ಇದಕ್ಕೆ ಸುಂದರವಾಗಿ ಹೇಳ್ಬೇಕು ಅಂದ್ರೆ, ಒಂದು ದಿನ ನಾರದ್ರು ಭಗವಂತನ ಬಳಿ ಹೋಗ್ತಾರೆ. ನಾರದರಿಗೆ ತುಂಬಾ ಆಸೆ ಆಗತ್ತೆ. ಭಗವಂತ, ಯಾರು ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ ಹೇಳು. ಆಗ ನಾರದರ ಮನಸ್ಸಲ್ಲಿ ಇರುತ್ತೆ, ನಾರದ ನೀನೇ ಅಪ್ಪ ಯಾವಾಗ್ಲೂ ನಾರಾಯಣ ನಾರಾಯಣ ಅಂತಿರ್ತೀಯ ಅಂತ. ಅವನ ಬಗ್ಗೆ ಅವ್ರು ಹೇಳೋದೇ ಇಲ್ಲ. ಅವರು ಭೂಲೋಕದಲ್ಲಿ ಒಬ್ಬ ಮನುಷ್ಯನನ್ನ ತೋರಿಸ್ಬಿಟ್ಟು ಹೇಳ್ತಾರೆ, ಒಬ್ಬ ರೈತನನ್ನ ತೋರಿಸಿ, ಇವನು ನನ್ನ ನಿಜವಾದ ಭಕ್ತ ಅಂತ. ಹೌದಾ? ನಾರದರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಏನಾಗೋಯ್ತು? ಭೂಲೋಕಕ್ಕೆ ಬರ್ತಾರೆ. ಭೂಲೋಕಕ್ಕೆ ಬಂದಾಗ ಅವನು ಹೇಗಿದ್ದಾನೆ, ಯಾಕೆ ಭಗವಂತನಿಗೆ ಪ್ರೀತಿ ಅಂತ ನೋಡಿದಾಗ ಅವನೇನೂ ಮಾಡ್ತಿರೋದಿಲ್ಲ. ಬೆಳಗ್ಗೆ ಎದ್ದೇಳ್ತಾನೆ, ಭಗವಂತನಿಗೆ ಒಂದು ಧನ್ಯವಾದ ಹೇಳ್ತಾನೆ. ಭಗವಂತ, ನಿನ್ನಿಂದ ನಾನು ಇವತ್ತು ಬೆಳಗ್ಗೆ ಎದ್ದೆ. ತನ್ನ ಪ್ರತಿನಿತ್ಯದ ಕಾಯಕವನ್ನ ಮಾಡ್ತಾನೆ. ಭಗವಂತ ನೋಡು, ನೀನ್ ಕೊಟ್ಟಂತಹ ಕಾರ್ಯವನ್ನ ಮಾಡದೆ. ಹಸುಗೆ ಹುಲ್ಲಾಗ್ತಾ ಇರ್ತಾನೆ. ಭಗವಂತ, ಈ ಹಸುವಿನಲ್ಲಿ ನೀನಿದ್ಯಾ, ನಾನ್ ನಿನಗೆ ಆಹಾರವನ್ನ ಕೊಡ್ತಾ ಇದ್ದೀನಿ. ತನ್ನ ಹೊಲ ಗದ್ದೆಗೆ ಹೋಗ್ತಾನೆ, ಅಲ್ಲಿ ಕೆಲಸವನ್ನ ಮಾಡ್ತಾನೆ. ಭೂಮಿ ತಾಯಿಯನ್ನ ಸ್ಪರ್ಶಿಸ್ತಾನೆ. ಭಗವಂತ, ನೀನು ನನಗಾಗಿ ಆರಿಸಿಕೊಂಡಂತಹ ಕೆಲಸ ಇದು ಅಂತ ಹೇಳಿ ಕಣ್ಣಿಗೆ ಒತ್ಕೊಂಡು ಕೆಲಸವನ್ನ ಮಾಡ್ತಾನೆ. ಊಟ ಮಾಡ್ಬೇಕಾರೆ ಭಗವಂತ, ಇದು ನಿನ್ನ ಪ್ರಸಾದ ಕಣೋ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾನೆ. ಈ ರೀತಿ ಆಗ ಅವನಿಗೆ ನಾರದರಿಗೆ ಆಶ್ಚರ್ಯ ಆಗತ್ತೆ. ಅಲ್ಲ, ಇವನು ಏನೂ ಮಾಡ್ತಾ ಇಲ್ಲ, ಪ್ರತಿನಿತ್ಯದ ಕೆಲಸವನ್ನ ಮಾಡ್ತಿದ್ದಾನೆ, ಇವನು ಹೇಗೆ ಭಗವಂತನಿಗೆ ಪ್ರೀತಿ ಅಂತ ಹೇಳ್ತಾರ. ಆಗ ಭಗವಂತ ನಾರದರ ಕೈಲಿ ಒಂದು ಎಣ್ಣೆ ತುಂಬಿದಂತಹ ಕಳಶವನ್ನ ಕೊಟ್ಟು, ನೀನು ಒಂದು ಸುತ್ತು ಲೋಕವನ್ನ ಸುತ್ತ ಹಾಕೊಂಬ, ಆದ್ರೆ ನೀನ್ ನೆನ್ಪಿರ್ಲಿ, ಒಂದೇ ಒಂದು ಹನಿ ಎಣ್ಣೆ ಸಹ ಇದರಿಂದ ಬೀಳ್ಬಾರ್ದು ಅಂತ ಹೇಳ್ತಾರ. ಅವರ ಪೂರ್ತಿ ಗಮನ ಎಣ್ಣೆ ಮೇಲಿರುತ್ತೆ. ಎಲ್ಲಿ ಬಿದ್ದು ಹೋಗ್ಬಿಡುತ್ತೋ ಅಂತ ಒಂದು ಸುತ್ತನ್ನ ಹಾಕೊಂಡ್ಬರ್ತಾರೆ. ಹಾಕೊಂಡ್ಬಂದು ಭಗವಂತನಿಗೆ ಕೊಡ್ತಾರೆ. ಭಗವಂತ, ಒಂದೇ ಒಂದು ಹನಿನೂ ನಾನು ಇದ್ರಲ್ಲಿ ಬೀಳ್ಸಿಲ್ಲ ಅಂತ. ಭಗವಂತ ಒಂದೇ ಮಾತು ಕೇಳೋದು, ನೀನು ನನ್ನನ್ನ ಎಷ್ಟು ಸಲ ಜ್ಞಾಪಿಸ್ಕೊಂಡೆ ಅಂತಾರೆ. ಆಗ ನಾರದರು ತಲೆ ತಗ್ಗಿಸ್ತಾರೆ. ಯಾಕೆ ಅಂತ ಅಂದ್ರೆ, ನನ್ನ ಪೂರ್ತಿ ಗಮನ ಎಣ್ಣೆ ಮೇಲಿತ್ತು, ಹಾಗಾಗಿ ನಿಮ್ಮ ನಾಮಸ್ಮರಣೆ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಭಗವಂತ ನಕ್ಬಿಟ್ಟು ಹೇಳ್ತಾನೆ, ನೋಡು,
ನಿನಗೆ ಕೊಟ್ಟಂತಹ ಒಂದೇ ಒಂದು ಕೆಲಸ, ಅದರಲ್ಲಿ ನೀನ್ ನನ್ನನ್ನ ಜ್ಞಾಪಿಸ್ಕೊಳ್ಳೋದು ಮರ್ತೆ, ಆದ್ರೆ ಆ ರೈತ ಪ್ರತಿಯೊಂದು ಕೆಲಸವನ್ನ ನನಗೋಸ್ಕರ ಸಮರ್ಪಣೆ ಮಾಡ್ತಿದ್ದ. ಹಾಗಿರ್ಬೇಕಾರೆ ಅವನು ನನ್ನನ್ನ ತುಂಬಾ ಪ್ರೀತಿಸ್ತಾನಲ್ವಾ ಅಂತ. ಸೊ ನಾವು ಭಗವಂತನನ್ನ ಪ್ರೀತಿಸುವುದು ತುಂಬಾ ಸುಲಭ. ಹೇಗೆ ಅಂದ್ರೆ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಊಟ ಮಾಡ್ಬೇಕಾರಲ್ಲ, ಇದು ನಿನ್ನ ಪ್ರಸಾದ ನೋಡಿ. ಹಾಗಾಗಿ ಯಾರು ಸಾತ್ವಿಕರು ತಪಸ್ಸನ್ನ ಮಾಡ್ತಾರೆ, ಅವರು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾರೆ ಅಂತ ಹೇಳಿ ಬಹಳ ಸುಂದರವಾದ ವಿವರಣೆಯನ್ನ ಸಾತ್ವಿಕ ತಪಸ್ಸಿನ ಬಗ್ಗೆ ಭಗವಂತ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಹಾಗಿದ್ರೆ ರಾಜಸದ ತಪಸ್ಸು ಹೇಗಿರುತ್ತೆ ಅಂತ ಅಂದ್ರೆ, ಸತ್ಕಾರ ಅಂದ್ರೆ ಸತ್ಕಾರ, ಮಾನ, ಗೌರವ, ಪೂಜೆಗಳ ಆ ಅರ್ಥಂ ಕಾರಣಕ್ಕಾಗಿ ತಪಃ ತಪಸ್ಸು, ದಂಬೇನ ಜಂಬದಿಂದ, ಚ ಕೂಡ, ಏವ ಖಂಡಿತವಾಗಿಯೂ, ಯತ್ ಯಾವುದು, ಕ್ರಿಯೆಯೇ ಆಚರಿಸಲ್ಪಡುತ್ತದೆಯೋ, ತತ್ ಅದು, ಇಹ ಈ ಜಗತ್ತಿನಲ್ಲಿ, ಪ್ರೋಕ್ತಂ ಎಂದು ಹೇಳಲಾಗುತ್ತದೆ. ರಾಜಸಂ ರಾಜಸ ಗುಣದಲ್ಲಿ ಇರುವಂತಹುದು, ಚಲಂ ಅಂದ್ರೆ ಚಂಚಲವಾದ, ಆರ್ಧವಂ ತಾತ್ಕಾಲಿಕವಾದ. ಅಂದ್ರೆ ಇದರ ಅರ್ಥದಲ್ಲೇ ನಮಗೆ ಸಾಕಷ್ಟು ಅರ್ಥ ಗೊತ್ತಾಗೋಗಿದೆ ಅಂತ ನಾನು ಅನ್ಕೊಳ್ತೀನಿ. ಈ ರಾಜಸ ಗುಣದವರ ತಪಸ್ಸು ಹೇಗಿರುತ್ತೆ ಅಂತ ಅಂದ್ರೆ, ಸತ್ಕಾರಮಾನ ಪೂಜಾರ್ಥಂ ಅಂದ್ರೆ ಕಾಯ ವಾಚ ಮನಸ ಅವರು ಯಾವುದೇ ಕೆಲಸವನ್ನ ಮಾಡ್ಲಿ, ಅವರು ಸತ್ಕಾರ, ತನ್ನ ಬಗ್ಗೆ ಅವರಿಗೆ ಒಳ್ಳೆ ಭಾವ ಮೂಡಬೇಕು ಅಂತ ಮಾಡ್ತಾರೆ. ಹೇಗೆ ಅಂತ ಅಂದ್ರೆ, ಅವರು ನಾನು ಪೂಜೆ ಮಾಡ್ತಿರೋದು ನೋಡ್ತಾ ಇದ್ದಾರಾ, ಅಥವಾ ನಾನು ಹೋಮ ಹವನವನ್ನ ಮಾಡ್ತಾ ಇರೋದು ನೋಡ್ತಾ ಇದ್ದಾರಾ, ಅಂದ್ರೆ ಬೇರೆಯವರು ಅವರನ್ನ ಮೆಚ್ಚಲಿ ಅಂತ ಪೂಜೆ ಮಾಡ್ತಾರೆ. ಭಗವಂತನಿಗೆ ಪ್ರೀತಿ ಆಗ್ಲಿ ಅಂತ ಅವ್ರು ಮಾಡೋದೇ ಇಲ್ಲ, ಬೇರೆಯವರು ಅವರಿಗೆ ಮೆಚ್ಚಬೇಕು. ಹಾಗೆ ಮಾನ ಮಾನ ಅಂತ ಅಂದ್ರೆ ಅವ್ರನ್ನ ಹೊಗಳಬೇಕು. ಅಯ್ಯೋ ನೀವೆಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರರಿ, ನಿಮ್ ಹಾಗೆ ಯಾರೂ ಪೂಜೆ ಮಾಡೋದಿಲ್ಲ, ನೀವೇ ಪೂಜೆ ಮಾಡ್ಬೇಕು, ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ. ಈ ರೀತಿ ಅವರಿಗೆ ಹೊಗಳಿಕೆ ಇಷ್ಟ, ಭಗವಂತನ ಪ್ರೀತಿಗಾಗಿ ಅವ್ರು ಮಾಡೋದಿಲ್ಲ. ಅಯ್ಯೋ ನಿಮ್ ಹಾಗೆ ಯಾರ್ರೀ ಮಾಡ್ತಾರೆ, ಯಾರೂ ಮಾಡೋದಿಲ್ಲ, ಅವ್ರಿಗೆ ಹೊಗಳಬೇಕು. ಹಾಗೆ ದಂಬಾಚಾರ ಇರುತ್ತೆ, ಜಂಬ ಇರುತ್ತೆ. ಅಯ್ಯೋ ನನ್ನ ಹತ್ರ ದುಡ್ಡಿದ್ದಕ್ಕೆ ನೋಡಿ, ನಾನು ಮನಸ್ಸು ಮಾಡಿದ್ದಕ್ಕೆ ಇಷ್ಟೊಂದು ಆಯ್ತು, ಇಲ್ಲ ಅಂದ್ರೆ ಎಲ್ರಿ ಆಗ್ತಿತ್ತು, ಆಗ್ತಾನೆ ಇರ್ಲಿಲ್ಲ. ಈ ರೀತಿಯಾದಂತಹ ಮನೋಭಾವ ಅವರಲ್ಲಿ ಇರುತ್ತೆ. ಹಾಗೇನೆ ಪೂಜಾರ್ಥಂ ಅಂದ್ರೆ ದೈಹಿಕವಾಗಿ ಇವರಿಗೆ ಸೇವೆ ಮಾಡಬೇಕು. ದೈಹಿಕವಾಗಿ ಸೇವೆ ಮಾಡಬೇಕು ಅಂತಂದ್ರೆ, ಅಯ್ಯೋ ನೀವೇ ರೀ, ನಿಮ್ಮನ್ ಬಿಟ್ರೆ ಯಾರೂ ಇಲ್ಲ, ನೀವು ಪೂಜೆ ಮಾಡಿದಿರ ಅಲ್ವಾ, ಹಾಗಾಗಿ ನಾವು ನಿಮಗೆ ನಮಸ್ಕಾರ ಮಾಡ್ಬಿಡ್ತೀವಿ, ಬನ್ನಿ ಬನ್ನಿ ನಾವು ನಿಮಗೆ ಪಾದ ಪೂಜೆ ಮಾಡ್ತೀವಿ. ಈ ರೀತಿಯಾದಂತಹ ಮನೋಭಾವ ಅವರಲ್ಲಿ ಇರುತ್ತೆ. ಅವ್ರಿಗೆ ಪಾದ ಪೂಜೆ ಮಾಡ್ಬೇಕು, ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಅವ್ರಿಗೆ ಸನ್ಮಾನ ಮಾಡ್ಬೇಕು, ಅವ್ರಿಗೆ ಸತ್ಕಾರ ಮಾಡ್ಬೇಕು, ಅವ್ರು ಬಿಟ್ರೆ ಬೇರೆ ಯಾರೂ ಇಲ್ಲ, ಅವ್ರಿಗೇ ಹೊಗಳಬೇಕು. ಅಂದ್ರೆ ಅವರು ಈ ತಪಸ್ಸನ್ನ ಯಾಕೆ ಮಾಡ್ತಾರೆ ಅಂತ ಅಂದ್ರೆ, ಅವ್ರಿಗೆ ಹೊಗಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಹಾಗೇನೆ ಆರ್ಜವ, ಸ್ವಾರ್ಥ ಇರುತ್ತೆ. ಅಂದ್ರೆ ಅದೇ ಹೇಳದ್ನಲ್ಲ, ಅವ್ರಿಗೋಸ್ಕರನೇ ನನಗ್ ಸನ್ಮಾನ ಮಾಡ್ಬೇಕು, ಈ ರೀತಿಯಾದಂತಹ, ಅವ್ರು ಏನೇ ಮಾಡ್ಲಿ, ಕಾಯ ವಾಚ ಮನಸ ಏನೇ ಮಾಡಿದ್ರೂ ಸಹ ಕೇವಲ ಬೇರೆಯವರು ಹೊಗಳಬೇಕು ಅಂತಾನೇ ಮಾಡ್ತಾರೆ. ಅವರೊಂದು ಹೋಮವನ್ನ ಮಾಡ್ಲಿ, ಅವರಿಗೆ ಹೊಗಳಬೇಕು, ಅಥವಾ ಯಾವುದೋ ಒಂದು ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ, ಅವರಿಗೆ ಹೊಗಳಬೇಕು. ಅಂದ್ರೆ ನೋಡಿ, ಈ ಸಾತ್ವಿಕರು, ರಾಜಸರು, ತಾಮಸರು ಅಂತ ನಮಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಆ ಒಬ್ಬ ಒಂದು ಹಳ್ಳಿಗೆ ಹೋಗ್ತಾನೆ, ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಆಗ ಒಬ್ಬನನ್ನ ಕರೆದು ಕೇಳ್ತಾರೆ, ಏನ್ ಮಾಡ್ತಾ ಇದ್ಯಪ್ಪ. ಅವನಿಗೆ ಕೋಪ,
ಏನ್ರಿ ಕಣ್ ಕಾಣಲ್ವೇನ್ರಿ? ಇಟ್ಕೆ ಹೊತ್ಕೊಂಡು ಹೋಗ್ತಾ ಇದೀನಿ. ಇಲ್ಲಿ ಕಟ್ತಾ ಇಲ್ವಾ ಬಿಲ್ಡಿಂಗು? ನೋಡಿ. ಅಂದ್ರೆ ಅವನಿಗೆ ಯಾವುದೇ ರೀತಿಯಾದಂತಹ ಕೃತಜ್ಞತೆ ಇಲ್ಲ. ಇನ್ನೊಬ್ಬನಿಗೆ ಕೇಳ್ತಾನೆ, "ಏನ್ ಮಾಡ್ತಾ ಇದ್ಯಪ್ಪ?" "ಏನ್ ಮಾಡೋದು ಸ್ವಾಮಿ, ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾ ಇದ್ದೀನಿ." ಅಂದ್ರೆ ಅವನಿಗೆ ಕೃತಜ್ಞತೆ ಇಲ್ಲ. ಆದ್ರೆ ಹೊಟ್ಟೆ ಪಾಡು ಅನ್ನೋ ಒಂದು ಸ್ವಲ್ಪನಾದ್ರೂ ಜ್ಞಾನ ಇದೆ. ಇನ್ನೊಬ್ಬನಿಗೆ ಕೇಳ್ತಾರೆ, "ಏನ್ ಮಾಡ್ತಿದ್ಯಪ್ಪ?" ಅವನು ನಿಂತು ಬಿಟ್ಟು ತಕ್ಷಣ ಹೇಳ್ತಾನೆ, "ಅಯ್ಯೋ ಸ್ವಾಮಿ, ನಿಮಗ್ ಗೊತ್ತಿಲ್ವಾ? ಇಲ್ಲಿ ದೊಡ್ಡ ದೇವಸ್ಥಾನ ಕಟ್ತಾ ಇದ್ದಾರೆ ಕಣ್ರಿ. ನಾನು ಅದ್ರಲ್ಲಿ ಒಂದು ಪಾರ್ಟ್ ಅಂತ ಅನ್ನಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಇನ್ನೊಂದ್ ಸ್ವಲ್ಪ ದಿವಸ, ಇನ್ನೊಂದ್ 6 ತಿಂಗ್ಳು ಬಿಟ್ಟು ಬನ್ನಿ, ಇದು ಕಟ್ಟಡ ಪೂರ್ತಿ ಮುಗ್ದಿರುತ್ತೆ. ಇಲ್ಲಿ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಆ ಭಗವಂತನನ್ನ ಅದ್ ಯಾರೋ ಅರುಣ್ ಸಾಗರ್ ಅಂತ ಇದಾರಂತೆ, ಅವರು ತುಂಬಾ ಫೇಮಸ್ ಅಂತೆ ಕಣ್ರಿ. ಅವ್ರ ಕೈಲಿ ಕೆತ್ತನೆ ಮಾಡಿಸ್ತಾ ಇದಾರೆ. ಆಮೇಲೆ ಅದ್ಯಾರೋ ಗುರುಗಳು ತುಂಬಾ ಫೇಮಸ್ ಇದಾರಲ್ಲ, ಅವ್ರು ಬಂದು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೋಗ್ತಾರಂತೆ. ಅದರಿಂದ ನಮ್ಗೆಲ್ಲ ಒಳ್ಳೇದಾಗುತ್ತಂತೆ. ನೋಡಿ, ಆ ಭಗವಂತನ ಸೇವೆ ಮಾಡೋಕೆ ಭಗವಂತ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂದ್ರೆ ನಾನು ಎಷ್ಟು ಪುಣ್ಯವಂತ ಅಲ್ವಾ? ಅಂದ್ರೆ ಒಂದೇ ಕೆಲ್ಸ 3 ರೀತಿಯಾದಂತಹ ಜನ ಮಾಡ್ತಾರೆ. 3 ರೀತಿಯಾದಂತಹ ವಿಭಿನ್ನ ಮನಸ್ಥಿತಿ ಅವರಲ್ಲಿರುತ್ತೆ. ಅಂದ್ರೆ ನಮ್ಮ ಮನಸ್ಸು ಹೇಳ್ತಾ ಹೋಗುತ್ತೆ, ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ. ಅಯ್ಯೋ! ಕ್ಲಾಸ್ ಇದೆಯಪ್ಪ, ಕ್ಲಾಸಿಗ್ ತಗೋಬೇಕಾ? ಕ್ಲಾಸ್ ಮಾಡ್ಬೇಕಾ? ಅಯ್ಯೋ! ಅವ್ರು ಬೇಜಾರು ಮಾಡ್ಕೊಂತಾರೆ, ಅದಕ್ಕೋಸ್ಕರ ಕ್ಲಾಸಿಗ್ ಬರ್ತೀನಿ. ಇಲ್ಲಪ್ಪ. ಅದ್ರಲ್ಲಿ ಭಗವಂತನ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಆ ಪ್ರೀತಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಕ್ಲಾಸಿಗ್ ಹೋಗ್ತೀವಿ. ನೋಡಿ, ಎಷ್ಟು ವಿಭಿನ್ನ ಅಲ್ವಾ? ಅಂದ್ರೆ ನಮ್ಮ ಮನಸ್ಸು ಹೇಳ್ತಾ ಹೋಗುತ್ತೆ, ನೀನು ಯಾವ ತಪಸ್ಸನ್ನ ಮಾಡ್ತಿದ್ಯಾ? ಸಾತ್ವಿಕನ, ರಾಜಸನ, ತಾಮಸನ ಅಂತ ನಮಗೆ ಎಳೆ ಎಳೆಯಾಗಿ ಭಗವಂತ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗೆ ಈ ರಾಜಸರು ಮಾಡುವಂತಹ ಈ ತಪಸ್ಸು ಏನಿದೆ, ಇದು ಆರ್ಧವಂ ಅಂತ ಹೇಳ್ತಾರೆ. ಆರ್ಧವಂ ಅಂದ್ರೆ ಬಹಳ ಕಾಲ ಉಳಿಯೋದಿಲ್ಲ. ಈಗ ಒಬ್ಬ ವ್ಯಕ್ತಿ ನಾಟಕ ಮಾಡ್ತಾನೆ ಅಂತ ಅಂದ್ರೆ ಎಷ್ಟು ದಿನ ನಾಟಕ ಮಾಡೋದಕ್ಕೆ ಸಾಧ್ಯ? 1 ದಿನ, 2 ದಿನ, 1 ವರ್ಷ, 2 ವರ್ಷ. ಆಮೇಲಾದ್ರೂ ಅವನ ನಿಜ ಸ್ವರೂಪ ಕಂಡೇ ಕಾಣುತ್ತೆ ಅಲ್ವಾ? ಗೊತ್ತಾಗೇ ಗೊತ್ತಾಗುತ್ತಲ್ವಾ ಜನಕ್ಕೆ? ಈಗ ನೋಡಿ, ಯಾವುದೇ ವಿಷಯ ಆಗ್ಬೋದು. ಅದು ಮನಸ್ಸಿನಿಂದ ಮೂಡಿದಾಗ ಮಾತ್ರ ಅದು ಶಾಶ್ವತ. ಯಾವುದೇ ಆಗ್ಲಿ ಮೇಲಿನಿಂದ ಬಂದಿದ್ದು ಎಂದೂ ಸಹ ಶಾಶ್ವತ ಅಲ್ಲ. ಹಾಗೆ ಈ ರಾಜಸರು ಮಾಡುವ ಕಾಯ, ವಾಚ, ಮನಸ ಏನೆಲ್ಲ ಮಾಡ್ತಾರೆ, ಇದು ತಾತ್ಕಾಲಿಕವಾಗಿರುತ್ತೆ. ಅದೇ ಸಾತ್ವಿಕರು ಮಾಡುವಂತಹ ಕಾಯ, ವಾಚ, ಮನಸ ತಪಸ್ಸು ಏನಿದೆ, ಅದು ಜನ ಗುರುತಿಸ್ದೇ ಇರ್ಲಿ, ಶಾಶ್ವತವಾಗಿರುತ್ತೆ. ಯಾಕೆ ಅಂದ್ರೆ ಅವರ ಮನಸ್ಸು ಮಾನಸ ಸರೋವರದ ತರ ಪರಿಶುದ್ಧವಾಗಿರುತ್ತೆ. ಆದ್ರೆ ರಾಜಸರು ಮಾಡುವಂತಹ ಎಲ್ಲ ಕೆಲಸಗಳು ಕ್ಷಣಿಕ. ಕಾಮರ್ಸಿಗೆ ಹೋದೆ, ಆಮೇಲೆ ಆರ್ಟ್ಸಿಗೆ ಹೋದೆ, ಆಮೇಲೆ ಸೈನ್ಸಿಗೆ ಹೋದೆ, ಇನ್ನೇನೋ ಕಲ್ತೆ, ಮತ್ತೇನೋ ಕಲ್ತೆ, ಅದು ಮಾಡ್ಬಿಟ್ಟೆ, ಇದು ಮಾಡ್ಬಿಟ್ಟೆ. ಏನ್ ಮಾಡಿ ಏನ್ ಪ್ರಯೋಜನ? ನೀನು ದುಡಿತಾ ಇದೀಯಾ? ಅಥವಾ ನೀನು ಕಲಿತ ವಿದ್ಯೆಯಿಂದ ಯಾರಿಗಾರು 4 ಜನಕ್ಕೆ ಉಪಯೋಗ ಆಗ್ತಾ ಇದೆಯಾ? ಉಪಯೋಗ ಆಗ್ತಾ ಇಲ್ಲ ಅಂತ ಅಂದ್ರೆ ನೀನ್ ಏನೆಲ್ಲ ಕಲ್ತು ಏನ್ ಪ್ರಯೋಜನ ಬಂತು? ಏನು ಪ್ರಯೋಜನ ಬರ್ಲೇ ಇಲ್ಲ. ಅಲ್ವಾ? ಹಾಗಾಗಿ ನಾವು ಕಲಿತಂತಹ ವಿದ್ಯೆ, ನಾವು ಕಲಿತಂತಹ ಬುದ್ಧಿ, ನಮ್ಮಲ್ಲಿ ಇರುವಂತಹ ಜ್ಞಾನ ಸಾತ್ವಿಕವಾಗಿ, ಅಂದ್ರೆ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಲ್ಲದೆ 4 ಜನಕ್ಕೆ ಅನುಕೂಲವಾಗ್ಬೇಕು. ಈ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಮಾತ್ರ ಅದು ಸಾತ್ವಿಕ ಆಗುತ್ತೆ. ನೀನು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡ್ದೆ ಅಂದ್ರೆ ಅದು ಕ್ಷಣಿಕ. ಅಯ್ಯೋ! ಇವ್ರಿಗೆ ನಾನು ಹಿಂಗ್ ಮಾಡ್ಬಿಟ್ಟಾ, ಇದು ನನಗೇನು ಪ್ರಾಫಿಟ್ ಆಗ್ಲಿಲ್ಲ. ಬೇಡ ಬೇಡ, ಇದು ಬೇಡ, ಇನ್ನೊಂದು ದೊಡ್ಡ ಪೂಜೆ ಮಾಡೋಣ, ಇನ್ನೊಂದು ದೊಡ್ಡ ಹೋಮ ಮಾಡೋಣ, ಇನ್ನೊಂದು ದೊಡ್ಡ ಹವನ ಮಾಡೋಣ, ಇನ್ನೊಂದು ದೊಡ್ಡ ಪ್ರವಚನ ಕೊಡೋಣ, ಅದ್ರಿಂದ ನನಗೆ ತುಂಬಾ ಸನ್ಮಾನ ಬಂದ್ಬಿಡತ್ತೆ. ಅಲ್ವಾ? ಇಲ್ಲ. ಭಗವಂತನ ಪ್ರೀತಿಗಾಗಿ ನಾವು ಮಾಡುವಂತಹ ಎಲ್ಲ ಕೆಲಸ ಇರಬೇಕು ಅಂತ ಭಗವಂತ ತುಂಬಾ
ಎಳೆ ಎಳೆಯಾಗಿ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗಾಗಿ ನಾವು ಮಾಡುವಂತಹ ಪುಟ್ಟ ಪುಟ್ಟ ಕೆಲಸಗಳೇ ಇರಬಹುದು. ಅದರಿಂದ ನಾವು ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆ ಇರಬಾರದು. ಯೋಚನೆ ಮಾಡಿ. ನಿಮ್ಮ ಮನೆಗೆ ಯಾರಾದ್ರೂ ಬರ್ತಾ ಇದ್ದಾರಾ? ಅವರು ಅಪೇಕ್ಷೆ ಇಟ್ಕೊಂಡ್ ಬರ್ತಾರಾ? ಅಥವಾ ಅಪೇಕ್ಷೆ ಇಲ್ಲದೆ ಬರ್ತಾ ಇದ್ದಾರಾ? ಅವರಿಗೆ ನಾವು ಏನಂತ ಕರಿಬೇಕು? ಈ ರೀತಿ ಭಗವಂತ ಇಲ್ಲಿ ಇವ್ರೇ ಸರಿ, ಇವ್ರೇ ತಪ್ಪು ಅಂತ ಹೇಳ್ತಾ ಇಲ್ಲ. ಅವನು ನಮಗೆ ಬಿಟ್ಕೊಟ್ಬಿಟ್ಟಿದ್ದಾನೆ ಆಪ್ಷನ್ ಅನ್ನ. ನೋಡು, ನಾನು ನಿನಗೆ ದಾರಿ ತೋರಿಸ್ತಾ ಇದ್ದೀನಿ ಅಷ್ಟೆ. ಕೊನೆಗೆ ಅರ್ಜುನನಿಗೆ ಇಷ್ಟೆಲ್ಲ ಕ್ಲಿಯರ್ ಆಗಿ ಹೇಳಿದ್ರು ಸಹ ಅರ್ಜುನನಿಗೆ ಹೇಳೋದು ಒಂದೇ, ಭಗವಂತ ನೀನ್ ಯುದ್ಧ ಮಾಡ್ಬಿಡು ಅನ್ನಲ್ಲ, ನಿನಗ್ ಯಾವ್ದು ಸರಿ ಅನ್ಸುತ್ತೋ ಅದೇ ಮಾಡು ಕಂದ ಅಂತ ಹೇಳ್ತಾನೆ. ಅದೇ ರೀತಿ ಭಗವಂತ ನಮಗೂ ಹೇಳ್ತಾ ಇದ್ದಾನೆ, ನೀನ್ ಇಷ್ಟು ದಿನ ಏನ್ ಮಾಡ್ತಿದ್ದೆ ಗೊತ್ತಿಲ್ಲ, ಆದ್ರೆ ಈಗ ನಿನಗೆ ಯಾವುದು ರಾಜಸ, ತಾಮಸ, ಸಾತ್ವಿಕ, ಈ ರೀತಿ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಎಳೆ ಎಳೆಯಾಗಿ ನಮ್ಮ ಮುಂದೆ ಆ ಜ್ಞಾನವನ್ನ ತೆರೆದಿಡ್ತಾ ಇದ್ದಾನೆ. ಹಾಗೆ ಮುಂದುವರೆದು ಈ ತಾಮಸ ಗುಣದವರದು ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಮೂಢ, ಮೊದಲನೇದೇ ನೋಡಿ, ತಾಮಸರು ಅಂದ್ರೇನೆ ಮೊದಲಿಗೆ ಬರೋದೇ ಮೂಢ, ಅಂದ್ರೆ ಮೂರ್ಖತನ. ಗ್ರಹೇಣ, ಪ್ರಯತ್ನದಿಂದ, ಆತ್ಮನಃ, ತನ್ನ, ಯತ್, ಯಾವುದು, ಪೀಡೆಯ, ಹಿಂಸೆಯಿಂದ, ಕ್ರಿಯತೆ, ಆಚರಿಸಲ್ಪಡುತ್ತಾನೋ, ತಪಃ, ತಪಸ್ಸು, ಪರಸ್ಯ, ಇತರರ, ಉತ್ಪನ್ನ ಅರ್ಥಂ, ನಾಶ ಮಾಡುವುದಕ್ಕಾಗಿ, ವಾ ಅಥವಾ ತತ್, ಅದು, ತಾಮಸಂ, ತಾಮಸ ಗುಣದಲ್ಲಿ ಇರುವಂತಹುದು, ಉದಾಹ್ರ್ಯಂ ಎಂದು ಹೇಳಲಾಗುತ್ತದೆ. ಈ ತಾಮಸರು ಅಂದ್ರೆ ಯಾಕೆ ಭಗವಂತ ಇಷ್ಟೊಂದು ಹೇಳ್ತಾನಪ್ಪ ಅಂತ ಅಂದ್ರೆ, ನಮ್ಮಲ್ಲೂ ಆ ಗುಣ ಇದ್ರೆ ದಯವಿಟ್ಟು ಬಿಟ್ಟು ಬಿಡಬೇಕು ಅಂತ. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, ಈ ತಾಮಸ ಗುಣದವ್ರು ಹೇಗಿರ್ತಾರೆ ಅಂತ ಅಂದ್ರೆ, ಮೂಢ ಗ್ರಾಹೇಣಾತ್ಮನು, ಮೂಢನಂಬಿಕೆ, ತಪ್ಪು 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 ತಿಳುವಳಿಕೆ. ಅಂದ್ರೆ ಒಂದು, ದೇವ್ರಿಲ್ಲ ಅಂತ ವಾದ ಮಾಡೋದಿಕ್ ಶುರು ಮಾಡ್ತಾರೆ, ಇಲ್ಲ ನಾನೇ ದೇವ್ರು ಅಂತ ವಾದ ಮಾಡೋದಿಕ್ ಶುರು ಮಾಡ್ತಾರೆ, ಅಥವಾ ಗುರುಗಳು ಅಂತ ಯಾರ್ಯಾರನ್ನೋ ಅವರು ಪೂಜೆಯನ್ನ ಮಾಡ್ತಾರೆ. ನಿಜವಾದ ಗುರುಗಳು ಯಾರು? ಈಗ ಉದಾಹರಣೆ, ನಾವೀಗ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಗುರುಗಳು ಅಂತ ತಗೊಳ್ತಾ ಇದ್ದೀವಿ ಅಂತ ಅಂದ್ರೆ, ಅವರ ಪೂರ್ವ ಜನ್ಮದಲ್ಲಿ ಏನಾಗಿದ್ರು? ಪ್ರಹ್ಲಾದ ಮಹಾರಾಜರಾಗಿದ್ರು ಅಲ್ವಾ? ಪ್ರಹ್ಲಾದ ಮಹಾರಾಜನಿಗೋಸ್ಕರನೇ ಭಗವಂತ ನಾರಸಿಂಹ ಅವತಾರವನ್ನ ತಾಳಿ ಬರ್ತಾನೆ. ಅವರು ಗುರುಗಳು. ಶಂಕರಾಚಾರ್ಯರು ಬರ್ತಾರೆ. ಯಾಕೆ ಅಂತ ಅಂದ್ರೆ ಧರ್ಮ ಸ್ಥಾಪನೆಗೋಸ್ಕರ ಬರ್ತಾರೆ, ನಮಗೋಸ್ಕರ ಸನಾತನ ಧರ್ಮವನ್ನ ಉಳಿಸೋದಿಕ್ಕೋಸ್ಕರ ಬರ್ತಾರೆ, ಅವರು ಗುರುಗಳು. ಮಧ್ವಾಚಾರ್ಯರು ಬರ್ತಾರೆ, ನಿಜಕ್ಕೂ ಅವರು ಗುರುಗಳು. ಯಾಕೆ ಅಂತ ಅಂದ್ರೆ, ಹಾಗೇನೆ ರಾಮಾನುಜಾಚಾರ್ಯರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅನ್ನೋ 3 ಬಗೆಯಿಂದ ನಮಗೆ ಹೇಗೆ ಭಗವಂತನನ್ನ ಸೇರ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಅವರು ಗುರುಗಳು. ಅವ್ರು ಏನೆಲ್ಲ ಪರಿಪಾಲನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರು ಯಾವೆಲ್ಲ ಶಾಸ್ತ್ರಗಳನ್ನ ಅಥವಾ ಯಾವ ಪೂಜಾ ವಿಧಾನವನ್ನ ಹೇಗೆ ನಡ್ಕೊಂಡು ಬಂದಿದ್ದಾರೆ. ಈಗ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ನಾವು ಮೂರನ್ನೂ ನೋಡಿದಾಗ ಮೂರೂ ವಿಭಿನ್ನವಾಗಿದೆ. ಒಬ್ಬರ ಪೂಜೆ ಪುನಸ್ಕಾರವೇ ಬೇರೆ, ಇನ್ನೊಬ್ಬರ ಪೂಜೆ ಪುನಸ್ಕಾರವೇ ಬೇರೆ, ಅಥವಾ ಅವರು ಆಚರಿಸೋ ಆಚಾರ ವಿಚಾರನೇ ಬೇರೆ. ಅದು ಬೇರೆ ಇರ್ಬೋದು, ಇಲ್ಲ ಅಂತ ಅಲ್ಲ, ಆದ್ರೆ ಅದರ ಮೂಲ ಏನಾಗಿದೆ? ಭಗವಂತನನ್ನ ಸೇರೋದು. ಜಸ್ಟ್ ಲೈಕ್ ಶರಾವತಿ ನದಿ ಹರಿದು ಬರೋದು ಹಿಂದ್ಗಡೆಯಿಂದ ಒಂದೇ ನದಿಯಾಗಿ, ಆಮೇಲೆ ರಾಜ ರಾಣಿ ರೋರಲ್ ರಾಕೆಟ್ ಅಂತ ಅವಳು ವಿಭಿನ್ನವಾಗಿ ಬೀಳಬಹುದು ಕೆಳಗಡೆ, ಆದ್ರೆ ಮತ್ತೆ ಬಿದ್ದ ಮೇಲೆ ಶರಾವತಿ ನದಿಯಾಗೆ ಹರಿತಾಳೆ. ಅದೇ ರೀತಿ ನಾವು ಯಾವ ಪದ್ಧತಿಯನ್ನ ಅನುಸರಿಸಿದರೂ ಸಹ ನಾವು ಭಗವಂತನನ್ನ ಸೇರುವುದು ನಮ್ಮ ಗುರಿಯಾಗಿರ್ಬೇಕು. ಆದ್ರೆ ಇಲ್ಲಿ ಗುರುಗಳು ಅಂತ ಅವ್ರೇನ್ ಮಾಡ್ತಾರೆ, ಯಾರೋ ಮನುಷ್ಯರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಖಂಡಿತವಾಗ್ಲೂ ಒಬ್ಬ ಮನುಷ್ಯ ಗುರು ಆಗೋದಿಕ್ಕೆ ಹೇಗೆ ಸಾಧ್ಯ? ನೋಡಿ, ನಾವು ಕೆಲವರು ಹೇಳ್ತಾ ಹೋಗ್ತಾರೆ, ಅಂದ್ರೆ ಇಲ್ಲಿ ನಾನು ಯಾವ್ದು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಒಬ್ರು ಭೂಮಿಯಲ್ಲಿ ಜನ್ಮ ತಾಳ್ತಾರೆ, ನಾನು ದೇವದೂತ ಅಂತ ಹೇಳ್ತಾರೆ ವಿನಃ ನಾನು ಭಗವಂತ ಅಂತ ಹೇಳೋದಿಲ್ಲ. ಅಥವಾ ನಾನು ದೇವರ
ವಾಕ್ಯವನ್ನ ಹೇಳೋನು ಅಂತ ಭೂಮಿ ಮೇಲೆ ಬರ್ತಾರೆ, ಅವರು ದೇವ್ರಲ್ಲ. ಆದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ನಾನೇ ಭಗವಂತ, ನಿನ್ನ ಕಾಯ ವಾಚ ಮನಸ ಏನಿದೆ ಎಲ್ಲವನ್ನ ನನಗೆ ಅರ್ಪಿಸ್ಬಿಡು, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿರೋನು ಭಗವಂತನೊಬ್ಬನೇ. ಅವನು ಬಿಟ್ಟು ಬೇರೆ ಯಾರಾದ್ರೂ ಹೇಳಿದಾರಾ? ಹೇಳುವುದಿಕ್ ಸಾಧ್ಯನೇ ಇಲ್ಲ ಅಲ್ವಾ? ದೇವದೂತ ಅಂದ್ರೆ ಹಿ ಇಸ್ ಎ ಪೋಸ್ಟ್ ಮ್ಯಾನ್ ಅಷ್ಟೇ. ಈಗ ನಮ್ಮ ಪೋಸ್ಟ್ ನ ಇನ್ನೊಬ್ಬರಿಗೆ ತಂದು ಕೊಡ್ತಾನ ಅಷ್ಟೇನೆ. ಅವನೇ ಲೆಟರ್ ಬರೀತಾನ? ಇಲ್ಲ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ಪ್ರೀತಿಸ್ತೀನಿ, ನಾನು ನಿನಗೆ ಮೋಕ್ಷವನ್ನ ಕರುಣಿಸ್ತೀನಿ, ನಾನು ನಿನಗೆ ಮುಕ್ತಿಯನ್ನ ಕೊಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಿರುವಾಗ ನಾವು ಯಾರನ್ನ ಆರಾಧನೆ ಮಾಡಬೇಕು ಅನ್ನೋದು ನಮ್ಮ ಜ್ಞಾನದಲ್ಲಿ ಇರಬೇಕು. ಹಾಗೇನೆ ಶುಚಿ ಅದು ಮೂಢತನವಾಗಿರುತ್ತೆ. ಹೇಗೆ ಅಂತ ಅಂದ್ರೆ ಕೆಲವರು ಮಡಿ 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 ಅಂತ ಮಾಡ್ತಾರಪ್ಪ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆದ್ರೆ ಇಲ್ಲಿ ನಾವು ಮಡಿ ಅಂದ್ರೆ ತಿಳ್ಕೊಂಡ್ಬಿಟ್ಟಿದೀವಿ. ಅದು ನ್ಯಾಚುರಲ್ ಆಗಿರ್ಬೇಕು. ಯಾವುದೇ ರೀತಿಯಾದಂತಹ ವಾಸನೆ ಬರಬಾರದು, ಯಾವುದೇ ರೀತಿಯಾದಂತಹ ಸುವಾಸನೆನೂ ಬರಬಾರ್ದು ಅಂತ. ಆದ್ರೆ ಕೆಲವರು ಆ ಮಡಿಯ ಹೆಸರಲ್ಲಿ ಎಷ್ಟು ಕೊಳಕು ಬಟ್ಟೆಯನ್ನ ಹಾಕೊಂಡಿರ್ತಾರೆ ಅಂತ ಅಂದ್ರೆ ನಮ್ಗೆ ಬೇಜಾರಾಗಿ ಹೋಗುತ್ತೆ. ಅಯ್ಯೋ, ಆ ಬಟ್ಟೆ ಹಾಳಾಗಿ ಹೋಗಿದೆ, ಹೊಸ ಬಟ್ಟೆ ತಗೋಬಾರ್ದಾ, ಹೊಸ ಪಂಚೆ ತಗೋಬಾರ್ದಾ? ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಇದೇ ಮಡಿ ಅಲ್ವಾ? ಅವರ ದೇಹ ಶುದ್ಧವಾಗಿರೋದಿಲ್ಲ, ಅವರು ಹಾಕುವ ಧರಿಸುವ ಬಟ್ಟೆ ಶುದ್ಧವಾಗಿರೋದಿಲ್ಲ, ಅವರ ಮನಸ್ಸು ಸಹ ಶುದ್ಧವಾಗಿರೋದಿಲ್ಲ, ಅವ್ರು ಇರುವಂತಹ ಮನೆಯೂ ಸಹ ಶುದ್ಧವಾಗಿರೋದಿಲ್ಲ. ಕೇಳಿದ್ರೆ, ಅಯ್ಯೋ ಇವತ್ ಕಸ ಗುಡಿಸ್ಬಾರ್ದು, ಇವತ್ ಮನೆ ಒರೆಸ್ಬಾರ್ದು, ಇವತ್ ಧೂಳ್ ತೆಗಿಬಾರ್ದು. ಅವರು ಇರುವಂತಹ ಸ್ಥಾನವನ್ನೇ ಅವರು ಶುಚಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅವ್ರು ಇನ್ನೇನು ಶುಚಿಯಾಗಿ ಇಟ್ಕೊಳ್ಳೋದಿಕ್ಕೆ ಸಾಧ್ಯ? ಅದ್ರ ಮೇಲೆ ತಪ್ಪು ತಿಳುವಳಿಕೆ. ನಾನ್ ಹೇಳದ್ನಲ್ಲ, ಇವತ್ ಅದ್ ಮಾಡಬಾರ್ದು, ಇವತ್ ಇದು ಮಾಡಬಾರ್ದು, ಇವತ್ ಹಾಗ್ ಮಾಡಬಾರ್ದು, ಇವತ್ ಹೀಗ್ ಮಾಡಬಾರ್ದು. ಹಾಗೆ ಅವರು ಮಾಡುವ ಯಾವುದೇ ಕೆಲಸಗಳು ಸಹ ಶಾಸ್ತ್ರ ಆಧಾರ ಇರುವುದಿಲ್ಲ. ಹೇಳದ್ನಲ್ಲ, ಇವತ್ ಈ ಕೆಲಸ ಮಾಡಬಾರ್ದು ಅಂತಾರೆ, ಹೌದಾ? ಎಲ್ಲಿದೆ? ನಿಮಗೆ ಗೊತ್ತಿಲ್ಲ, ಸುಮ್ನೆ ಇರ್ರಿ. ನೋಡಿ, ಅಂದ್ರೆ ನಾವು ಯಾವುದನ್ನೇ ಆಚರಿಸ್ತೀವಿ ಅಂದ್ರೆ ಮುಖ್ಯವಾಗಿ ಅದಕ್ಕೆ ಶಾಸ್ತ್ರದ ಆಧಾರ ಇರಬೇಕು. ಹಾಗೆ ಆತ್ಮನೋ ಯತ್ ಪೀಡೆಯ, ಸುಮ್ನೆ ತಮ್ಮನ್ನ ತಾವು ದಂಡಿಸ್ಕೊಳ್ತಾರೆ. ಅಂದ್ರೆ ಈಗ ನೀವ್ ಅನ್ಬೋದು, ದೇಹ ದಂಡನೆಯೂ ಸಹ ಭಗವಂತನಿಗೆ ಸೇರೋದಲ್ವಾ ಅಂತ. ಹೌದು, ದೇಹವನ್ನ ದಂಡಿಸಿದಾಗ ನಾವು ಭಗವಂತನನ್ನ ನಾವು ಸೇರ್ತೀವಿ, ಇಲ್ಲ ಅಂತ ಅಲ್ಲ. ಆದ್ರೆ ಹಾಗಂತ ತಪ್ಪು ತಪ್ಪು ದಂಡನೆ ಏಕೆ? ಕಿವಿ ಚುಚ್ಕೊಂಡ್ಬಿಟ್ರೆ ದೇವ್ರನ್ನ ಸೇರ್ಕೋಬಹುದು, ಬಾಯಿಗೇನೋ ಚುಚ್ಕೊಂಡ್ರೆ ದೇವ್ರನ್ನ ಸೇರ್ಬಹುದು, ಬೀಗಗಳನ್ನ ಹಾಕೊಂಡ್ರೆ ದೇವ್ರನ್ನ ಸೇರ್ಬೋದು ಅಲ್ವಾ? ಕೆಲವು ಅವರು ಎಷ್ಟು ಅವರ ದೇಹಕ್ಕೆ ನೋವು ಕೊಟ್ಕೊಳ್ತಾರೆ ಅಂದ್ರೆ, ನಾನು ಹೇಳದ್ನಲ್ಲ, ಕೆಲವೊಂದು ವಿಷಯವನ್ನ ಹೇಳೋದಿಕ್ಕೆ ಅಷ್ಟೇ ಬಿಡಿಸಿ ಹೇಳೋದಿಕ್ಕೆ ಆಗೋದಿಲ್ಲ. ಆದ್ರೆ ಅವರು ಅವರ ದೇಹವನ್ನ ಹೇಗೆ ದಂಡನೆ ಮಾಡ್ಕೊಂತಿದ್ದಾರೆ ಅಂದ್ರೆ ಭಗವಂತ ಒಲಿತಾನೆ ಅಂತ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಅದರಿಂದ ಅವರ ದೇಹಕ್ಕೆ, ಅವರ ದೇಹದಲ್ಲೇ ಇರುವ ಭಗವಂತನಿಗೆ ಎಷ್ಟು ನೋವಾಗುತ್ತೆ ಅಂತ ಅವ್ರು ಯೋಚನೆನೇ ಮಾಡೋದಿಲ್ಲ. ಈ ರೀತಿಯಾಗಿ ತಾವು ಯಾವುದೇ ರೀತಿಯಾದಂತಹ ಶಾಸ್ತ್ರದ ಆಧಾರವಿಲ್ಲದೆ ಅವ್ರೇನ್ ಮಾಡ್ತಾರೆ, ದೇಹವನ್ನ ದಂಡನೆ ಮಾಡ್ತಾರೆ. ಹೀಗೆ ದೇಹವನ್ನ ದಂಡನೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಜ್ಞಾನ ಇರೋದಿಲ್ಲ. ಇಂತಹವರನ್ನು ನೋಡಿದಾಗ ನಿಜಕ್ಕೂ ಸಹ ಈ ಅರ್ಥವನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ಮನಸ್ಸಿಗೆ ಬರೋದು ಪಾಪದವರು ಅಂತ. ಮೂಢರು ಅಂತ ಅನ್ನೋದಕ್ಕಿಂತ ಪಾಪದವರು ಅಂತ ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಏನ್ ಮಾಡ್ತಿದ್ದಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ವಾಚ ಹೇಗಿರ್ತಾರೆ ಅಂತ ಅಂದ್ರೆ ಕೇವಲ ಅವರನ್ನ ನಂಬಿಕೆ ಏನಿರುತ್ತೆ ಮೋಸ ಮಾಡುವುದೇ ಆಗಿರುತ್ತೆ. ಈಗ ಕೆಲವರು ವ್ಯಾಪಾರದಲ್ಲಿ ಮೋಸವನ್ನ ಮಾಡ್ತಾರೆ, ಇಲ್ಲ ಅಂತಲ್ಲ. ಕೆಲವೊಮ್ಮೆ ಹೇಳ್ತಾರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಆದ್ರೆ ಹಾಗಂತ ನೀನು 10 ರೂಪಾಯಿಗೆ ತಂದಂತಹ ಸಾಮಾನನ್ನ 100 ರೂಪಾಯಿಗೋ 1000 ರೂಪಾಯಿಗೋ ಮಾರ್ತಾ ಇದೀಯ ಅಂದ್ರೆ ಅದು ತುಂಬಾ ದೊಡ್ಡ ದ್ರೋಹ ಅಲ್ವಾ? ಆದ್ರೆ ಅವ್ರು ಹೇಗ್ ಮಾತಾಡ್ತಾರೆ ಅಂತ ಅಂದ್ರೆ ನಾವು ಮೋಸ ಹೋಗೋವರೆಗೂ ಅವರು ಆ ರೀತಿ ಮಾತಾಡ್ತಾರೆ. ಯಾರು? ತಾಮಸ ಗುಣದವರು. ಹಾಗೆ ಅವರಿಗೆ
ಯಾವುದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಅನ್ನೋದು ಅವರು ಮಾನಸಿಕವಾಗಿ ಇರೋದೇ ಇಲ್ಲ. ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇರೋದೇ ಇಲ್ಲ. ನನಗೊಬ್ಬನಿಗೆ ಒಳ್ಳೇದಾದ್ರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ನನಗೊಬ್ನಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡೋರು ರಾಜಸ ಗುಣದವರು. ಈ ತಮೋ ಗುಣದವರು ಹೇಗಿರ್ತಾರೆ ಅಂತ ಅಂದ್ರೆ, ನನಗೊಬ್ಬನಿಗೆ ಒಳ್ಳೇದಾಗಬೇಕು, ಬೇರೆ ಎಲ್ಲರೂ ಹಾಳಾಗ್ ಹೋಗ್ಲಿ. ಅಂತಹ ಮನಸ್ಥಿತಿ ಇರೋರು ಏನ್ ಮಾಡ್ತಾರೆ? ನಮ್ಮೆಲ್ಲರಿಗೂ ಗೊತ್ತು. ದುಷ್ಟ ಶಕ್ತಿಗಳನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಹಾಗಾಗ್ಲಿ, ಅವ್ರಿಗೆ ಹೀಗಾಗ್ಲಿ, ಅವ್ರಿಗೆ ಅದಾಗ್ಬಿಡ್ಲಿ, ಅವ್ರಿಗೆ ಇದಾಗ್ಬಿಡ್ಲಿ. ಆಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಅದು ಒಂದಲ್ಲ ಒಂದು ದಿನ ಯಾರು ಆ ಕೆಲಸವನ್ನ ಮಾಡಿರ್ತಾರೋ ಅದು ಅವರಿಗೇ ವಾಪಸ್ ಆಗತ್ತೆ. ಹಾಗಿದ್ರೆ ಸಾತ್ವಿಕರು ಇಂತಹವರಿಂದ ಹೇಗಿರ್ಬೇಕು ಅಂತ ಅಂದ್ರೆ, ಒಂದು ದೂರ ಇರ್ಬೇಕು. ಇನ್ನೊಂದು ಕಾಯುವ ಭಗವಂತ ನನ್ನ ಹತ್ರ ಇದ್ದಾನೆ ಅನ್ನುವಂತಹ ಗಟ್ಟಿಯಾದ ನಂಬಿಕೆ ಇರ್ಬೇಕು. ಹಾಗೇನೆ ತಾಮಸರು ಹೇಗಿರ್ತಾರೆ ಅಂತ ಅಂದ್ರೆ, ವಿನಾಕಾರಣ ಅವರು ಮಾಡುವಂತಹ ಎಲ್ಲ ಪೂಜೆ, ಪುನಸ್ಕಾರ, ಕಾಯ, ವಾಚ, ಮನಸ ಎಲ್ಲವುದೂ ಸಹ ಅದು ವಿರುದ್ಧವಾಗಿರುತ್ತೆ. ಹೇಳ್ಬೇಕು ಅಂತ ಅಂದ್ರೆ, ಈಗ ಹಿರಣ್ಯಕಶಿಪು ಬ್ರಹ್ಮನಿಂದ ವರ ಪಡೆಯೋವರೆಗೂ ಅವನು ತುಂಬಾ ಅಯ್ಯೋ ಸಾಧು, ಅಯ್ಯೋ ಭಗವಂತ ಅಂತ ತಪಸ್ಸು ಮಾಡ್ತಾನೆ. ಅವ್ನು ತಪಸ್ಸು ಮಾಡಿದ ತಕ್ಷಣ ಅವನು ಒಳ್ಳೆಯವನ ಅಂತ ನೋಡೋದಿದ್ರೆ, ತಪಸ್ಸಿನ ಫಲ ಸಿಕ್ತಿದ್ದ ಹಾಗೆ ಅವನು ಮತ್ತೆ ರಾಕ್ಷಸನ ಅವತಾರದಲ್ಲೇ ಇರ್ತಾನೆ. ಇನ್ನೂ ಹೇಳ್ಬೇಕು ಅಂದ್ರೆ, ಭಸ್ಮಾಸುರ ನಮ್ಮೆಲ್ಲರಿಗೂ ಗೊತ್ತು. ಶಿವನನ್ನ ಅಪಾರವಾಗಿ ತಪಸ್ಸು ಮಾಡ್ತಾನೆ. ವರ ಕೊಟ್ಟ ತಕ್ಷಣ ಏನ್ ಮಾಡ್ದ? ಬಾಯಿಲಿ ನೀನ್ ವರ ಕೊಟ್ಟಿದ್ ಸರಿ ಇದೆಯಾ, ನಾನು ನೋಡ್ತೀನಿ, ನಿನ್ನನ್ನೇ ನೋಡ್ತೀನಿ ಅಂತ, ಅಂದ್ರೆ ನಿನ್ನ ತಲೆ ಮೇಲೆ ಕೈಯನ್ನ ಇಡ್ತೀನಿ ಅಂತ ಹೇಳಿ ಶಿವನನ್ನೇ ಅಟ್ಟಿಸ್ಕೊಂಡು ಹೋದ. ಅಂದ್ರೆ ಈ ರೀತಿ ಕೇವಲ ಫಲವನ್ನ ಗಳಿಸೋವರೆಗೂ ಅಷ್ಟೇ ಅವರ ಭಕ್ತಿ ಇರುತ್ತೆ. ಫಲ ಸಿಕ್ಕ ಮೇಲೆ ಅವ್ರಿಗೆ ಭಕ್ತಿನೇ ಇರೋದಿಲ್ಲ. ಎಷ್ಟೋ ಜನ ಹಾಗೆ ಈ ವ್ರತ ಮಾಡ್ಬಿಟ್ರೆ ಭಗವಂತ ಒಲಿತಾನೆ ಅನ್ಕೊಂತಾರೆ. ಹೌದಾ, ಅದು ಲೈಫ್ ಲಾಂಗ್ ಇರುತ್ತಾ ಅಂದ್ರೆ ಇಲ್ಲ. ಆ ವ್ರತಾಚರಣೆ ಆಗೋವರೆಗೂ ಅಷ್ಟೇ. ವ್ರತಾಚರಣೆ ಮುಗಿದ್ಮೇಲೆ ಮುಗಿದೋಯ್ತು. ನೋ, ವಿ ಶುಡ್ ನಾಟ್ ಲೈಕ್ ದಟ್. ಹಾಗೇನೆ ತಾಮಸರ ತಪಸ್ಸು ಹೀಗೆಲ್ಲ ಇರುತ್ತೆ. ಅಂದ್ರೆ ಹಿರಣ್ಯಕಶಿಪುವಿನ ತರ, ಭಸ್ಮಾಸುರನ ತರ ಇವರ ತಪಸ್ಸು ಇರುತ್ತಂತೆ. ಅಂದ್ರೆ ಅವ್ರ ಕೆಲ್ಸ ಆಗೋವರೆಗೂ ಅಷ್ಟೇ ಅವ್ರು ಇರ್ತಾರೆ. ಕೆಲ್ಸ ಆದ್ಮೇಲೆ ದೇ ವಿಲ್. ಸೊ ನಾವು ಮಾಡುವಂತಹ ಕಾರ್ಯ ಇಸ್ ನಥಿಂಗ್ ಬಟ್ ಇಲ್ಲಿ ತಪಸ್ಸು ಅಂತಾನೆ ಬರುತ್ತೆ. ಅದು ರಾಜಸವಾಗಿದ್ಯಾ, ತಾಮಸವಾಗಿದ್ಯಾ, ಸಾತ್ವಿಕವಾಗಿದ್ಯಾ ಅಂತ ನಾವೇ ಯೋಚನೆ ಮಾಡ್ಬೇಕಾಗತ್ತೆ. ಹಾಗೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯವು, ಪ್ರತಿಯೊಂದು ವಾಟ್ ಎವರ್ ವಿ ಆರ್ ಡೂಯಿಂಗ್ ಸಾತ್ವಿಕವಾಗಿರಬೇಕು. ಹೇಗೆ? ಫಲಾಕಾಂಕ್ಷೆ ಇಲ್ಲದ ಹಾಗೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತ, ನೀನು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ಯಾ, ಹಾಗಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ, ಅಷ್ಟೇ ಇರಬೇಕೇ ವಿನಃ ಯಾವುದೇ ರೀತಿಯಾದಂತಹ ಗೌರವಕ್ಕಾಗೋ ಅಥವಾ ವರಕ್ಕಾಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ. ಈಗ ತಾಮಸರು ಮತ್ತೆ ರಾಜಸರನ್ನ ನೋಡಿದ್ವಿ, ಹಾಗೆ ಖಂಡಿತವಾಗ್ಲೂ ಇರಬಾರ್ದು. ನಮ್ಮ ಈ ಕಾರ್ಯ ಏನಿದೆ ಅದು ಸಾತ್ವಿಕವಾಗಿ ಇದ್ದಾಗ ನಮಗೆ ಅದರಿಂದ ಸಾತ್ವಿಕವಾದ ಫಲ ಬಂದೇ ಬರುತ್ತೆ. ನಾವ್ ಅನ್ಕೊಳ್ತೀವಿ, ಅಯ್ಯೋ ಈ ಎಂತದಪ್ಪ ಚೆರಿ ಗಿಡ, ಈ ಗಸಗಸೆ ಮರ ಅಂತ ಹೇಳ್ತಾರೆ, 6 ತಿಂಗಳಿಗೆ ದೊಡ್ಡ ಮರ ಆಗೋಗ್ಬಿಡ್ತು ನೋಡ್ರಿ. ಅದೇ ಈ ಬಿದ್ರು ಹಾಕಿದ್ದು ನೆಲದಿಂದನೇ ಎದ್ದೇ ಇಲ್ಲ, ಇದು ವೇಸ್ಟ್ 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 ಅನ್ಕೊಳ್ತೀವಿ. ಆದ್ರೆ ಒಂದು 3-4 ವರ್ಷ ಆದ್ಮೇಲೆ ಬಿದಿರು ಬೆಳೆಯೋದಿಕ್ಕೆ ಶುರು ಆದ್ರೆ ಎಲ್ಲರೂ ನೋಡ್ತಾ ಇರ್ಬೇಕು, ಆ ರೀತಿ ಬೆಳೆಯುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಜೋರಾದ ಮಳೆಯೋ ಅಥವಾ ಸುಂಟ್ರು ಗಾಳಿನೋ ಬಂದ್ರೆ ಈ ಗಸಗಸೆ ಮರ ಎಲ್ಲ ಬುಡ ಸಮೇತ ಉಲ್ಟಾ ಆಗತ್ತೆ. ಆದ್ರೆ ಬಿದಿರು ಯಾವುದಕ್ಕೂ ಹೆದರದೆ ಗಟ್ಟಿಯಾಗಿ ನಿಲ್ಲತ್ತೆ. ಅದೇ ರೀತಿ ಸಾತ್ವಿಕವಾಗಿ ನಾವು ಮಾಡಿದಂತಹ ಕಾಯ, ವಾಚ, ಮನಸ್ಸು, ಈ 3ರಿಂದ
ನಾವು ಯಾವುದೇ ರೀತಿಯಾದಂತಹ ಯಜ್ಞವನ್ನ ಮಾಡ್ಲಿ, ಯಾವುದೇ ರೀತಿಯಾದಂತಹ ತಪಸ್ಸನ್ನ ಮಾಡ್ಲಿ, ಯಾವುದೇ ರೀತಿಯಾದಂತಹ ಆಹಾರವನ್ನ ನಾವು ಸೇವನೆ ಮಾಡ್ಲಿ, ಅದರ ಫಲ ನಮಗೆ ಬರ್ತಿಲ್ಲ ಅಂತ ನಮಗ್ ಅನ್ನಿಸ್ಬಹುದು. ಆದ್ರೆ ಒಂದಲ್ಲ ಒಂದು ದಿನ ಅದು ಬಿದಿರಿನ ಹಾಗಿರುತ್ತೆ. ಪೇಶನ್ಸ್ ಇರ್ಬೇಕು. ಯೋಚನೆ ಮಾಡಿ. ಹಾಗೇನೆ ಆಹಾರದ ಬಗ್ಗೆ ತಿಳ್ಕೊಂಡ್ವಿ, ಯಜ್ಞದ ಬಗ್ಗೆ ತಿಳ್ಕೊಂಡ್ವಿ, ತಪಸ್ಸಿನ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಉಳಿದಿದ್ದು ದಾನದ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ದಾನದಲ್ಲೂ ಸಹ ರಾಜಸ, ತಾಮಸ, ಸಾತ್ವಿಕ ಹೇಗಿರುತ್ತೆ ಅಂತ ಭಗವಂತ ಮುಂದೆ ಹೇಳ್ತಾ ಹೋಗ್ತಾನೆ. ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮೆಲ್ಲರನ್ನ ಅರ್ಜುನನ ಹಾಗೆ ಸ್ವೀಕಾರ ಮಾಡ್ಲಿ, ನಮಗೂ ಸಹ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಭಗವಂತನನ್ನೇ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.